ಈ ಕಥೆ ನಡೆಯೋದು 1967 ಲಾಸ್ ಏಂಜಲೀಸ್ ಅಲ್ಲಿ. ಮೂವಿ ಹೆಸರು ಹೌಸ್ ಒರಿಜಿನ್ ಆಫ್ ಇವಿಲ್. ಸಿನಿಮಾ ಶುರುವಾದಾಗ ಇಬ್ರು ಅಪ್ಪ ಮಗಳು ಟೇಬಲ್ ಅಲ್ಲಿ ಕೂತಿರ್ತಾರೆ. ಇವರಿಬ್ರು ಇವಳ ಕ್ಲೈಂಟ್ಸ್. ಈಕೆ ಹೆಸರು ಝಾಂಡರ್ ಹೌಸ್ ಬೋರ್ಡ್ ಬಳಸಿ ಆತ್ಮ ಆವಾಹನೆ ಮಾಡೋಳು. ಝಾಂಡರ್ ಆ ವ್ಯಕ್ತಿನ ನಿಮ್ಮ ಹೆಂಡತಿಯ ಹೆಸರೇನು ಅಂತ ಕೇಳ್ತಾಳೆ. ಆತ ಮೇರಿ ಅಂತಾನೆ. ಆಗ ಇವಳು ಇವರಿಬ್ಬರ ಕೈಯನ್ನ ಹಿಡಿದು 3 ಜನ ಸರ್ಕಲ್ ಮಾಡಿ, ಮೇರಿ ಈ ಸರ್ಕಲ್ ಗೆ ನೀನು ಬರ್ತೀಯ, ನಿನ್ನ ಆವಾಹನೆ ಮಾಡ್ತಿದೀವಿ ಅಂತಾಳೆ. ಆಗ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಈಗ ಮತ್ತೆ ಕೇಳ್ತಾಳೆ, ಮೇರಿ ನಿನ್ನ ನಮ್ಮ ಜಗತ್ತಿಗೆ ಆವಾಹನೆ ಮಾಡ್ತಿದ್ದೀವಿ, ಬರ್ತೀಯಾ ಅಂತಾಳೆ. ಈ ವ್ಯಕ್ತಿಯ ಮಗಳು, ಡ್ಯಾಡಿ ಇದೆಲ್ಲ ನಾನು ನಂಬಲ್ಲ, ಇವರು ಮೋಸ ಮಾಡ್ತಿದ್ರೆ ಅಂತ ಹೇಳ್ತಿರುವಾಗಲೇ ಇದ್ದಕ್ಕಿದ್ದಂತೆ ಟೇಬಲ್ ಗಡಗಡಗಡ ಅಂತ ನಡುಗುತ್ತೆ. ತಕ್ಷಣ ಇಬ್ಬರಿಗೂ ಗಾಬರಿ ಆಗುತ್ತೆ. ಝಾಂಡರ್ ಮೇರಿ ಅಂದ್ರೆ ಹಿಂದೆ ಕಬೋರ್ಡ್ ಡೋರ್ ಓಪನ್ ಆಗುತ್ತೆ. ಆಗ ಝಾಂಡರ್, ಮೇರಿ ನೀನ್ ಇಲ್ಲಿ ಇರೋದು ನಿಜ ಆದ್ರೆ ಆ ಕ್ಯಾಂಡಲ್ ಬೆಂಕಿನ ಆರಿಸೋದ್ರ ಮೂಲಕ ನಮಗೆ ಸೂಚನೆ ಕೊಡು ಅಂತಾಳೆ. ತಕ್ಷಣ ಕ್ಯಾಂಡಲ್ ಬೆಂಕಿ ಆರು ಹೋಗುತ್ತೆ. ಈಗ ಬೆಂಕಿ ಕಡ್ಡಿಗೇರಿ ತನ್ನ ಮುಂದೆ ಇದ್ದ 3 ಕ್ಯಾಂಡಲ್ ಗಳನ್ನ ಹಚ್ಚಿಸಿ ವೆಲ್ಕಮ್ ಮೇರಿ ಅಂತ ಹೇಳಿ ಈ ವ್ಯಕ್ತಿಗೆ, ನಾವೀಗ ನಿಮ್ಮ ಮಗಳ ಹತ್ರ 3 ಪ್ರಶ್ನೆ ಕೇಳಬಹುದು, ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಸರ್ ಅಂತಾಳೆ. ಈ ವ್ಯಕ್ತಿಯ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ನೋವಲ್ಲಿ, ಮೇರಿ ನೀನು ಚೆನ್ನಾಗಿದ್ಯಾ, ನಿನ್ನ ಆತ್ಮ ಶಾಂತವಾಗಿದ್ಯಾ ಅಂತ ಕೇಳ್ತಾನೆ. ತಕ್ಷಣ ಒಂದು ಕ್ಯಾಂಡಲ್ ಆಫ್ ಆಗುತ್ತೆ. ಝಾಂಡರ್, ನಿಮ್ಮ ಹೆಂಡತಿ ಕ್ಯಾನ್ಸರ್ ಇಂದ ಸತ್ತಿದ್ದಲ್ವಾ, ಸಾಯೋವಾಗ ತುಂಬಾ ನೋವು ಅನುಭವಿಸಿದಾರಂತೆ, ಆದ್ರೆ ಈಗ ಯಾವುದೇ ನೋವಿಲ್ಲದೆ ನೆಮ್ಮದಿಯಾಗಿದ್ದಾರಂತೆ ಅಂತ ಹೇಳ್ತಾಳೆ. ಈ ವ್ಯಕ್ತಿಗೆ ತುಂಬಾನೇ ಖುಷಿ ದುಃಖ ಎರಡೂ ಒಂದೇ ಸಲ ಆಗುತ್ತೆ. ದುಃಖದ ಧ್ವನಿಯಲ್ಲೇ, ನನ್ನನ್ನು ಕ್ಷಮಿಸಿದ್ಯಾ ಅಲ್ವಾ ಮೇರಿ ಅಂತ ಕೇಳ್ತಾನೆ. ಆಗ ಒಂದು ಕ್ಯಾಂಡಲ್ ಬೆಂಕಿಗೆ ಗಾಳಿ ಬಿಡಿಯುತ್ತೆ. ಇವಳು, ಹೌದು ನಿಮ್ಮನ್ನ ಕ್ಷಮಿಸಿದ್ದಾರಂತೆ, ಜೊತೆಗೆ ಅವರು ಮಾಡಿದ ತಪ್ಪುಗಳಿಗೆ ನಿಮ್ಮ ಕ್ಷಮೆ ಇದೆ ಅಲ್ವಾ ಅಂತ ಕೇಳ್ತಿದ್ದಾರೆ ಅಂತಾಳೆ. ಮಗಳಿಗೆ ಡೌಟ್ ಬಂದು, ನೀವ್ ಇದನ್ನೆಲ್ಲ ಹೇಗ್ ಮಾಡ್ತಿದ್ದೀರಾ ಅಂತ ಅಂದ ತಕ್ಷಣ ಟೇಬಲ್ ಗಡಗಡ ಅಂತ ನಡುಗುತ್ತೆ. ತಕ್ಷಣ ಝಾಂಡರ್ ಹಿಡಿದ ಕೈನ ಹಾಗೆಲ್ಲ ಬಿಡಬಾರ್ದು ಅಂತ ಹೇಳಿ ಮತ್ತೆ ಕೈ ಹಿಡ್ಕೋತಾಳೆ. ಈಗಲೂ ಇವಳಿಗೆ ನಂಬಿಕೆ ಇಲ್ಲ. ಈ ರೀತಿ ಟೇಬಲ್ ನ ಕಾಲಿಂದನೂ ಅಳ್ಳಾಡಿಸಬಹುದು ಅಂತ ಹೇಳಿ ನಿಧಾನವಾಗಿ ಕಿಟಕಿ ಕಡೆ ತಿರುಗಿದ್ರೆ ಅಲ್ಲಿ ಕಪ್ಪಗೆ ಏನೋ ನಿಂತಂಗೆ ಕಾಣಿಸ್ತಿದೆ. ಅದನ್ನ ನೋಡಿ ಇವಳು, ಮೇರಿ ತುಂಬಾ ಹೊತ್ತು ಇಲ್ಲಿ ಇರೋದಕ್ಕಾಗಲ್ಲ, ನಿಮ್ಮ ಮುಂದಿನ ಪ್ರಶ್ನೆ ಕೇಳಿ ಅಂತಾಳೆ. ಅಪ್ಪ ಮಗಳು ಇಬ್ಬರು ಭಯದಿಂದ ನೋಡ್ತಾನೆ ಇರ್ತಾರೆ. ಆ ಕಪ್ಪಗಿನ ಆಕಾರ ನಿಧಾನವಾಗಿ ಕೈ ಎತ್ತುತ್ತೆ. ತಕ್ಷಣ ಒಂದು ಕ್ಯಾಂಡಲ್ ಆರಿ ಹೋಗುತ್ತೆ. ಅದನ್ನ ನೋಡಿ ಭಯ ಆದ್ರೂ ಮಗಳು, ಇವಳು ಇದನ್ನ ಏನೋ ಟ್ರಿಕ್ ಮಾಡಿ ಮಾಡ್ತಿದ್ದಾಳೆ, ಇದು ಸ್ಕ್ಯಾಮ್ ಅನಿಸ್ತಿದೆ ಡ್ಯಾಡಿ ಅಂತಿದ್ದ ಹಾಗೆ ಆ ಕಲ್ಪನೆಯಿಂದ ಕಿರ್ಚ್ಕೊಂಡು ಆಚೆ ಬಂದ್ಬಿಡುತ್ತೆ. ತಕ್ಷಣ ಕ್ಯಾಂಡಲ್ ಲೈಟ್ಸ್ 2 ಆಫ್ ಆಗ್ಬಿಡುತ್ತೆ. ಮೂವರಿಗೂ ತುಂಬಾ ಗಾಬರಿ ಆಗ್ಬಿಡುತ್ತೆ. ಈಗ ಲೈಟ್ ಆನ್ ಆದ್ರೆ ಅಲ್ಲಿ ಏನೂ ಇಲ್ಲ. ತಕ್ಷಣ ಇಬ್ರು ಭಯದಿಂದ ಆಚೆ ಬಂದ್ಬಿಡ್ತಾರೆ. ಹೊರಗಡೆ ಬಂದಾಗ ಈ ವ್ಯಕ್ತಿ ಅವಳಿಗೆ ತುಂಬಾ ಕೋಪ ಇದೆ ಅನಿಸ್ತಿದೆ ಅಂತಾನೆ. ಆಗ ಝಾಂಡರ್, ಇದನ್ನ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಕಷ್ಟ, ಆತ್ಮಗಳ ವರ್ತನೆ ಹಾಗೆ ಇರುತ್ತೆ ಅಂತ ಹೇಳ್ತಾಳೆ. ಈ ವ್ಯಕ್ತಿ ಅವಳಿಗೆ ಥ್ಯಾಂಕ್ಸ್ ಹೇಳಿ ಹಣ ಕೊಡೋಕೆ ಮುಂದಾಗ್ತಾನೆ. ಆದ್ರೆ ಝಾಂಡರ್, ನನಗೆ ಹಣ ಬೇಡ, ನಿಮ್ಮ ಮೇರೆ ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಪಟ್ರು, ಅದನ್ನ ನೆನಪು ಮಾಡ್ಕೊಳ್ಳಿ, ಅವರ ಆತ್ಮ ಶಾಂತಿಯಿಂದ ಇದೆ, ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ನೀವು ಯಾವ್ದರ ಚಿಂತೆನೂ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿ ಕಳಿಸ್ತಾಳೆ. ಈಗ ಮನೆಗೆ ಬಂದು, ಹಂಗ ಎದುರಿಸೋದು, ಆ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಿತ್ತೇನೋ ಅಂತ ಹೇಳಿ ಕಿಟಕಿ ಕರ್ಟನ್ ಸರ್ಸಿ ಅವರ ಮಕ್ಕಳನ್ನ ಕರೀತಾಳೆ. ಇದೆಲ್ಲ ಇವರು ಮೊದಲೇ ಮಾಡ್ಕೊಂಡಿರುವ ಸೆಟಪ್. ಇಲ್ಲಿ ಯಾವ ಮೇರಿನೂ ಬರಲಿಲ್ಲ. ಕರ್ಟನ್ ಇಂದ ಹಾರು ಬಂದಿದ್ದು ದೊಡ್ಡ ಮಗಳು ಲೀನಾ, ಕಬೋರ್ಡ್ ಒಳಗಡೆ ಕೂತ್ಕೊಂಡು ಕ್ಯಾಂಡಲ್ ಹರಿಸಿದ್ದು ಚಿಕ್ಕ ಮಗಳು ಡೋರಿಸ್, ಮತ್ತೆ ಡೈನಿಂಗ್ ಟೇಬಲ್ ಮೇಲಿರೋ ಕ್ಯಾಂಡಲ್ಸ್ ಎಲ್ಲ ಕಂಪ್ಲೀಟ್ ಪ್ಲಾನೆಟ್ ಸೆಟಪ್. ಇದನ್ನ ಇನ್ಕಮ್ ಗೋಸ್ಕರ ಮಾಡ್ತಿರ್ತಾರೆ. ಯಾವುದೇ ಕ್ಲೈಂಟ್ಸ್ ಬಂದ್ರು ನಿಮ್ಮವರ ಆತ್ಮ ನೆಮ್ಮದಿಯಾಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ಖುಷಿ ಪಡಿಸಿ ಕಳಿಸ್ಬಿಡ್ತಾಳೆ. ಈ ಚಿಕ್ಕ ಮಗಳು ಡೋರಿಸ್, ಅಮ್ಮ ಏನದು ಸ್ಕ್ಯಾಮ್ ಅಂತಿದ್ರಲ್ಲ ಅಂತ ಕೇಳಿದಾಗ ಝಾಂಡರ್, ನಾವು ಯಾವುದೇ ಸ್ಕ್ಯಾನ್ ಮಾಡ್ತಿಲ್ಲ, ನೊಂದಿರೋ ಮನಸ್ಸುಗಳಿಗೆ ಹಿತ ಆಗೋ ರೀತಿ ಸುಳ್ಳನ್ನ ಹೇಳ್ತಿದೀವಿ ಅಷ್ಟೇ. ನಾವು ಹೀಗೆ ಮಾಡೋದ್ರಿಂದ ಅವರು ನೆಮ್ಮದಿಯಾಗಿರ್ತಾರೆ, ಅವರ ಮನಸ್ಸಲ್ಲಿದ್ದ ಅನಾವಶ್ಯಕ ಚಿಂತೆಗಳು ತೊಲಗುತ್ತವೆ, ನಾವು ಜನರಿಗೆ ಸಹಾಯ ಮಾಡ್ತಿದೀವಿ ಹೊರತು ಯಾವುದೇ ಮೋಸ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಝಾಂಡರ್ ಗಂಡ ತೀರ್ಕೊಂಡಾಗಿಂದ ಮನೆಯಲ್ಲಿ ಹಣಕಾಸಿಗೆ ಸ್ವಲ್ಪ ತೊಂದರೆ ಇರುತ್ತೆ, ಹಾಗಾಗಿ ಸಂಪಾದನೆಗೋಸ್ಕರ ಈ ರೀತಿ ಮಾಡ್ತಿರ್ತಾರೆ. ಡೋರಿಸ್ ಪ್ರತಿದಿನ ರಾತ್ರಿ ಮಲಗೋಕ್ಕೂ ಮುಂಚೆ ತನ್ನ ತಂದೆಯನ್ನ ನೆನಪಿಸ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾಳೆ. ಆವತ್ತಿನ ದಿನ ಏನೇನಾಯ್ತು, ತಾನು ಖುಷಿಯಾಗಿದ್ದೀನ ಇಲ್ವಾ ಎಲ್ಲವನ್ನ ಹೇಳ್ಕೊತಿರ್ತಾಳೆ. ಇದನ್ನ ಗಮನಿಸಿದ ಅವರಮ್ಮ, ನಿಮ್ಮ ಅಪ್ಪ ರೋಜರ್ ಯಾವಾಗಲೂ ಹೇಳ್ತಿದ್ರು, ನಾವು ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡ್ಬೇಕು ಅಂತ, ನೀನು ನಿಮ್ಮ ಅಪ್ಪನಲ್ಲೇ ಪ್ರಾರ್ಥನೆ ಮಾಡ್ತೀಯಲ್ಲ ಅಂತಾಳೆ. ಅದಕ್ಕೆ ಅವಳು, ಹೌದಮ್ಮ, ಆದ್ರೆ ನಮ್ಮ ಅಪ್ಪ ನಾನು ಕೇಳೋ ಯಾವ ಪ್ರಶ್ನೆಗೂ ಉತ್ತರನೇ ಕೊಡಲ್ಲ, ಮೌನವಾಗಿರ್ತಾರೆ ಅಂತಾಳೆ. ಆಗ ಝಾಂಡರ್, ಅವ್ರು ಹೇಳೋದು ನಮಗೆ ಕೇಳಿಸ್ತಿಲ್ಲ ಅಂದ ಮಾತ್ರಕ್ಕೆ ಅವ್ರಿಲ್ಲ ಅಂತ ಅರ್ಥ ಅಲ್ಲ ಅಂತ ಸಮಾಧಾನ ಮಾಡಿ ಮುತ್ತು ಕೊಟ್ಟು ಗುಡ್ ನೈಟ್ ಹೇಳಿ ಹೋಗ್ತಾಳೆ. ಲೀನಾ ರೂಮ್ ಅಲ್ಲಿ ಈ ಗೊಂಬೆ ಇರುತ್ತೆ. ಇದು ಅವಳ ಫೇವರೇಟ್ ಗೊಂಬೆ. ಲೀನಾ ರೂಮ್ ಗೆ ಮಲ್ಕೋತೀನಿ ಅಂತ ಹೋಗಿ ಎಲ್ಲರೂ ಮಲ್ಕೊಂಡ ಮೇಲೆ ಕಿಟಕಿ ಡೋರ್ ಇಂದ ಎಸ್ಕೇಪ್ ಆಗಿ ಅವಳ ಫ್ರೆಂಡ್ ಮನೆಗೆ ಪಾರ್ಟಿಗೆ ಹೋಗ್ತಿರ್ತಾಳೆ. ಪಾರ್ಟಿಗೆ ಅವಳ ಕ್ಲಾಸ್ಮೇಟ್ಸ್ ಬಂದಿರ್ತಾರೆ. ಲೀನಾಗೆ ಅವರ ಮನೆಯಲ್ಲಿ ಒಂದು ಹೌಸ್ ಬೋರ್ಡ್ ಬಾಕ್ಸ್ ಕಾಣಿಸುತ್ತೆ. ಅವಳು ಅದನ್ನ ನೋಡ್ತಿರ್ತಾಳೆ. ಆಗ ಅವಳ ಫ್ರೆಂಡ್ ಬಂದು, ಇದನ್ನ ನಮ್ಮ ಅಮ್ಮ ರೀಸೆಂಟ್ ಆಗಿ ಅವಾಗ ಅವರ ಫ್ರೆಂಡ್ಸ್ ಜೊತೆ ಈ ಗೇಮ್ ಆಡೋಣ ಅಂತ ತಗೊಂಡ್ ಬಂದ್ರು ಅಂತ ಹೇಳ್ತಾಳೆ. ಆಗ ಇನ್ನೊಬ್ರು, ಇದು ದೆವ್ವ ಭೂತಗಳ ಜೊತೆ ಮಾತಾಡುವ ಗೇಮ್ ಅಲ್ವಾ ಅಂತ ಕೇಳ್ತಾಳೆ. ಆಗ ಹೌದು, ನಾವು ಒಂದ್ಸಲ ಈ ಗೇಮ್ ಆಡೋಣ ಅಂತ ಹೇಳಿ ಎಲ್ಲರೂ ಗೇಮ್ ಆಡೋಣ ಅಂತ ಡಿಸೈನ್ ಮಾಡ್ತಾರೆ. ಇದು ತುಂಬಾ ಸ್ಕೇರಿ ಗೇಮ್ ಅಂತ ಹೇಳಿ ಆಡೋದಕ್ಕೂ ಮುಂಚೆ 3 ರೂಲ್ಸ್ ನಾವು ತಿಳ್ಕೊಳ್ಳಬೇಕು ಅಂತ. ರೂಲ್ ನಂಬರ್ 1, ಈ ಗೇಮ್ ನ ಯಾವತ್ತು ಯಾರು ಒಂಟಿಯಾಗಿ ಆಡಬಾರದು. ರೂಲ್ ನಂಬರ್ 2, ಈ ಗೇಮ್ ಅನ್ನ ಸ್ಮಶಾನದ ಹತ್ರ ಟ್ರೈ ಮಾಡಕ್ ಹೋಗಬಾರದು. ರೂಲ್ ನಂಬರ್ 3, ನಾವು ಆವಾಹನೆ ಮಾಡಿದ ಆತ್ಮಗಳಿಗೆ ಗುಡ್ ಬೈ ಹೇಳಿ ಕಳಿಸಿ ಮಾತ್ರ ಗೇಮ್ ಎಂಡ್ ಮಾಡಬೇಕು ಅಂತ ಹೇಳಿ ಈಗ ಎಲ್ಲರೂ ಇದರ ಮೇಲೆ ಕೈ ಇಟ್ಟು ಆಡೋಕೆ ಶುರು ಮಾಡ್ತಾರೆ. ಈಗ ಲೀನಾ ಫ್ರೆಂಡ್, ನಾವೆಲ್ಲರೂ ಶುದ್ಧ ಮನಸ್ಸಿನಿಂದ ಕರಿತಿದೀವಿ, ನಮ್ಮ ಸುತ್ತಮುತ್ತ ಯಾವ್ದಾದ್ರು ಆತ್ಮ ಇದ್ರೆ ದಯವಿಟ್ಟು ಬನ್ನಿ ಅಂತ ಹೇಳಿ, ಇಲ್ಲಿ ಯಾರ್ದಾದ್ರು ಆತ್ಮ ಇದೆಯಾ ಅಂತ ಕೇಳ್ತಾಳೆ. ಆಗ ಅದು ಎಸ್ ಅಂತ ತೋರಿಸುತ್ತೆ. ಮತ್ತೆ ನೀನು ನಮ್ಮ ಸಮೀಪದಲ್ಲೇ ಇದೆಯಾ ಅಂತ ಕೇಳ್ತಾರೆ. ಎಸ್ ಅಂತ ತೋರಿಸುತ್ತೆ. ಇನ್ನೊಬ್ಳು, ಆತ್ಮಗಳಿಗೆ ಪ್ರಪಂಚ
ಹೇಗಿರುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ COLD ಕೋಲ್ಡ್ ಅಂತ ಆನ್ಸರ್ ಬರುತ್ತೆ. ಆಗ ಲೀನಾ ನಮ್ಮೆಲ್ಲರ ಕೈ ಇದರ ಮೇಲಿದೆ, ಯಾರು ಇದನ್ನ ಮೂವ್ ಮಾಡ್ತಿದಾರೆ ಅಂತ ಗೊತ್ತಾಗಲ್ಲ. ಈ ಗೇಮ್ ನಮ್ಮನ್ನ ನಾವೇ ಹೆದರ್ಸ್ಕೊಳ್ಳೋಕೆ ಡಿಸೈನ್ ಆಗಿದೆ. ನನ್ನ ನಂಬಿಕೆ ಪ್ರಕಾರ ಆತ್ಮ ಗೀತ್ಮ ಅಂತೆಲ್ಲ ಏನು ಇರಲ್ಲ ಅಂತಾಳೆ. ಆಗ ಇವನು ಹಾಗಿದ್ರೆ ಇನ್ನೊಂದು ಟೆಸ್ಟ್ ಮಾಡೋಣ ಅಂತ ಹೇಳಿ ಲೀನಾ ಈ ಪಾರ್ಟಿ ಮುಗಿಸಿದ ಮೇಲೆ ನನ್ನನ್ನ ಅವಳ ಮನೆಗೆ ಕರಿತಾಳ ಅಂತ ಕೇಳ್ತಾನೆ. ಅದಕ್ಕೆ ಎಸ್ ಅಂತ ಆನ್ಸರ್ ಬರುತ್ತೆ. ಆಗ ಈ ಹುಡುಗಿ ಇದನ್ನೆಲ್ಲ ನೋಡಿ ಸ್ವಲ್ಪ ಹೆದರ್ಕೋತಾಳೆ. ಈಗಲೂ ಲೀನಾ ಇಲ್ಲಿ ಆತ್ಮ ಗೀತ್ಮ ಅಂತೆಲ್ಲ ಏನು ಇಲ್ಲ, ಸುಮ್ನೆ ಕುತ್ಕೋಬೇಟಿ, ಹೆದರ್ಕೋಬೇಡ ಅಂತಾಳೆ. ಆಗ ಇವಳು ಇಲ್ಲಿ ಆತ್ಮ ಇರೋದು ನಿಜಾನೇ ಆದ್ರೆ ನಮ್ಗೆ ಏನಾದ್ರೂ ಒಂದು ಸೂಚನೆ ಕೊಡು ಅಂತ ಕೇಳ್ತಾಳೆ. ವೆಯ್ಟ್ ಮಾಡ್ತಿರ್ತಾರೆ, ಯಾವುದೇ ರೀತಿ ಸೂಚನೆ ಬರಲ್ಲ. ಆಗ ಲೀನಾ ನೋಡಿದ್ರ ಯಾವ ಆತ್ಮನೂ ಇಲ್ಲ ಅಂತ ಅಂತಿರ್ತಾಳೆ. ತಕ್ಷಣ ಇಲ್ಲಿ ಅವರಮ್ಮ ಡೋರ್ ತೆಗೆದು ಬಿಡ್ತಾಳೆ. ಎಲ್ಲರೂ ಹೆದರ್ಕೊಂಡ್ ಬಿಡ್ತಾರೆ. ಲೀನಾ ತನ್ನ ಕಣ್ಣು ತಪ್ಪಿಸಿ ಬಂದಿದ್ದಾಳೆ ಅಂತ ಗೊತ್ತಾಗಿ ಅವರಮ್ಮ ಬಂದು ಕರ್ಕೊಂಡು ಹೋಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಲೀನಾ ನನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡೋದೇನ್ ಬೇಡ, ನನ್ನ ಫ್ರೆಂಡ್ ಜೊತೆ ವಾಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅವರ ಅಮ್ಮನಿಗೆ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಯಾರೋ ಬೆಲ್ ಮಾಡ್ತಾರೆ. ಡೋರಿಸ್ ನಾನು ಹೋಗಿ ಡೋರ್ ಓಪನ್ ಮಾಡ್ತೀನಿ ಅಂತ ಹೋಗಿ ಡೋರ್ ತೆಗೆದ್ರೆ ಒಬ್ಬ ಹುಡುಗ ಬಂದಿರ್ತಾನೆ. ಅದೇ ಈ ಹಿಂದೆ ಪಾರ್ಟಿಯಲ್ಲಿ ಇದ್ನಲ್ಲ ಮೈಕಿ, ಅವನೇ ಈ ಲೀನಾ ಕ್ಲಾಸ್ಮೇಟ್. ಒಳಗಡೆ ಬಂದು ನನ್ನ ಹೆಸರು ಮೈಕಿ ಅಂತ ಪರಿಚಯ ಮಾಡ್ಕೋತಾನೆ. ಇವನು ಮಗಳು ಲೀನಾಗೆ ಲೈನ್ ಹೊಡೆಯೋಕೆ ಬಂದಿದ್ದಾನೆ ಅಂತ ಅರ್ಥ ಆಗುತ್ತೆ. ಆಗ ನೀನು ಸ್ಕೂಲ್ ಹೋಗೋಕೆ ಮುಂಚೆ ನಡ್ಕೊಂಡು ಹೋಗ್ಬೇಕಾದ್ರೆ ಜೊತೆಲಿ ನಿಮ್ಮ ತಂಗಿನೋ ಅಕ್ಕನ ಕರ್ಕೊಂಡು ಹೋಗ್ಬೋದಲ್ಲ, ನನ್ನ ಮಗಳೇ ಬೇಕಾ ಅಂತ ಹಾಗೆ ಕ್ಯಾಶುಯಲ್ ಆಗಿ ಕೇಳ್ತಾಳೆ. ಆಗ ಮೈಕಿ ಮಾತು ಮರೆಸ್ತಾ ಮನೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಹೋ ಇದೇ ಟೇಬಲ್ ಮೇಲೆ ನೀವು ಮಂತ್ರ ತಂತ್ರ ಎಲ್ಲ ಮಾಡೋದು ಅಂತ ಕೇಳ್ತಾನೆ. ಆಗ ಝಾಂಡರ್ ಅದು ಮಂತ್ರ ತಂತ್ರ ಅಲ್ಲ ರೀಡಿಂಗ್ಸ್ ಅಂತಾಳೆ. ಹಾಗೆ ಮಾತಾಡ್ತಾ ಟೇಬಲ್ ಹತ್ರ ಕರ್ಕೊಂಡು ಹೋಗಿ ಎಲ್ಲಿ ನಿನ್ನ ಭವಿಷ್ಯ ನೋಡೋಣ ಅಂತ ಕೈ ಇಸ್ಕೊಂಡು ಈ ಕೈನ ಏನಾದ್ರೂ ನನ್ನ ಮಗಳನ್ನ ಟಚ್ ಮಾಡೋಕೆ ಯೂಸ್ ಮಾಡಿದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಅಂತ ಹಂಗೆ ಕೈನ ಗಿಂಡಿ ಬಿಡ್ತಾಳೆ. ಅದೇ ದಿನ ಝಾಂಡರ್ ಒಂದು ಶಾಪ್ ಗೆ ಹೋಗಿ ಔಸಾ ಬೋರ್ಡ್ ಅನ್ನ ಪರ್ಚೇಸ್ ಮಾಡ್ತಾಳೆ. ಆ ಔಸಾ ಬೋರ್ಡ್ ಇಟ್ಕೊಂಡು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಿ ಇನ್ನೂ ಟ್ರಿಕ್ಸ್ ಮಾಡಿ ಸಂಪಾದನೆ ಮಾಡೋಣ ಅಂತ ಯೋಚನೆ ಮಾಡಿರ್ತಾಳೆ. ಅವಳ ಆರ್ಥಿಕ ಸ್ಥಿತಿ ತುಂಬಾ ಹದಗೆಟ್ಟಿರುತ್ತೆ. ಹಾಗಾಗಿ ಕೆಲಸ ಕೂಡ ಹುಡುಕ್ತಿರ್ತಾಳೆ. ಇವತ್ತು ಡೋರಿಸ್ ನ ಸ್ಕೂಲ್ ಇಂದ ಕರ್ಕೊಂಡ್ ಬರಕ್ ಹೋಗ್ತಾಳೆ. ಅದೇ ಟೈಮ್ಗೆ ಡೋರಿಸ್ ಕ್ಲಾಸ್ಮೇಟ್ಸ್ ಅವಳನ್ನ ನಿಮ್ಮಮ್ಮ ಮಂತ್ರ ಓದಿ ಹಾಗೆ ಹೀಗೆ ಅಂತ ರೇಗಿಸ್ತಿರ್ತಾರೆ. ಆಗ ಆ ಕಾಲೇಜಿನ ಪ್ರಿನ್ಸಿಪಲ್ ಅವ್ರನ್ನ ಫಾದರ್ ಅಂತ ಕರೀತಾರೆ. ಅವರು ಬಂದು ಆ ಹುಡುಗರನ್ನ ಕಳಿಸಿ ಡೋರಿಸ್ಗೆ ಹರ್ಟ್ ಆಗಿರ್ಬೋದು ಅಂತ ಕ್ಯೂಟ್ ಆಗಿ ಮಾತಾಡಿಸ್ತಾನೆ. ಆಗ ಝಾಂಡರ್ ಬಂದು ಡೋರಿಸ್ ನ ನೀನ್ ಹೋಗಿ ಕಾರಲ್ಲಿ ಕುಳಿತಿರು, ನಾನು ಬರ್ತೀನಿ ಅಂತ ಹೇಳಿ ಕಳಿಸಿ ಥ್ಯಾಂಕ್ ಯು ಫಾದರ್, ನನ್ನ ಮಗಳು ಬೇರೆ ಮಕ್ಕಳ ಜೊತೆ ಬೆರೆಯಲ್ವಾ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಫಾದರ್ ಹೌದು, ಅಷ್ಟಾಗಿ ನಿಮ್ಮ ಮಗಳು ಎಲ್ಲರೊಂದಿಗೆ ಬೆರೆಯೋದಿಲ್ಲ, ಆದ್ರೆ ತುಂಬಾ ಸ್ವೀಟ್ ಹುಡುಗಿ ಅಂತ ಹೇಳ್ತಾನೆ. ಝಾಂಡರ್ ಥ್ಯಾಂಕ್ ಯು ಫಾದರ್ ಅಂತ ಹೇಳಿ ಹೊರಡ್ತಾಳೆ. ಝಾಂಡರ್ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಕಾರಲ್ಲಿ ಹೋಗ್ಬೇಕಾದ್ರೆ ಡೋರಿಸ್ ಅವರ ಅಮ್ಮನಿಗೆ ಅಮ್ಮ ನನಗನ್ಸುತ್ತೆ ಫಾದರ್ ಅವರನ್ನ ಒಂದು ಸಲ ರೀಡಿಂಗ್ ಗೆ ಕರಿಬೇಕು, ಅವರು ಸತ್ ಹೋಗಿರೋ ಹೆಂಡತಿ ಹತ್ರ ಏನಾದ್ರು ಕೇಳೋದು ಇದೆಯೇನೋ ಅಂತಾಳೆ. ಆಗ ಲೀನಾ ಅವರು ಚರ್ಚ್ ಪಾದ್ರಿಗಳು ಅವರಿಗೆ ಹೆಂಡತಿ ಇರಲ್ಲ ಅಂತಾಳೆ. ಅದಕ್ಕೆ ಡೋರಿಸ್ ಇಲ್ಲ, ಫಾದರ್ ಪಾದ್ರಿ ಆಗೋಕು ಮುಂಚೆ ಒಬ್ಬರು ಹೆಂಡತಿ ಇದ್ರಂತೆ, ಸತ್ತು ಹೋದ್ರಂತೆ ಅಂತ ಹೇಳ್ತಾಳೆ. ಝಾಂಡರ್ ಮನೆಗೆ ಹೋದ್ಮೇಲೆ ಆ ಔಸಾ ಬೋರ್ಡ್ ಅನ್ನ ತೆಗೆದು ಈ ಪ್ಲಾಂಚೆಟ್ ವೀಲ್ಸ್ ಗೆ ಮ್ಯಾಗ್ನೆಟ್ ಅಳವಡಿಸಿ ಚೇರ್ ಮೇಲೆ ಕೂತ್ಕೊಂಡು ತೊಡೆಗೆ ಮ್ಯಾಗ್ನೆಟ್ ಬೆಲ್ಟ್ ಅನ್ನ ಹಾಕೊಂಡು ಪ್ಲಾಂಚೆಟ್ ನ ಅವಳು ಇಷ್ಟ ಬಂದ ಹಾಗೆ ಮೂವ್ ಮಾಡೋ ರೀತಿ ಡ್ರಾಮಾ ಮಾಡೋಕೆ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಆಗ ಪ್ರಾಕ್ಟೀಸ್ ಮಾಡ್ತಾನೆ ಸುಮ್ನೆ ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ಅವಳು ಅಲ್ಲಿ ಹೆಸರೇನು ಅಂತ ಕೇಳಿದ್ರೆ ರೂಮ್ ಅಲ್ಲಿ ಡೋರಿಸ್ ಮಾರ್ಕಸ್ ಅಂತ ಉತ್ತರ ಕೊಡ್ತಾಳೆ. ಝಾಂಡರ್ ಕೇಳೋ ಪ್ರಶ್ನೆಗಳಿಗೆಲ್ಲ ಡೋರಿಸ್ ಇಲ್ಲಿ ಎಸ್ ನೋ ಅಂತ ಆನ್ಸರ್ ಮಾಡ್ತಿರ್ತಾಳೆ. ಅದನ್ನ ಅಬ್ಸರ್ವ್ ಮಾಡಿದ ಲೀನಾ ನೀನು ಯಾರ ಜೊತೆ ಮಾತಾಡ್ತಿದೀಯಾ ಅಂತ ಕೇಳ್ತಾಳೆ. ಲೀನಾಗಂತೂ ಇವಳ ವರ್ತನೆ ನೋಡಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಝಾಂಡರ್ ತನ್ನ ಪ್ರಾಕ್ಟೀಸ್ ಮುಗಿಸಿ ಎದ್ದು ಹೋದ್ಮೇಲೆ ಅದು ತಾನಾಗೆ ಮೂವ್ ಆಗುತ್ತೆ. ಈಗ ಡೋರಿಸ್ ನಿಧಾನವಾಗಿ ಬಂದು ಚೇರ್ ಮೇಲೆ ಕುಳಿತುಕೊಂಡು ನಾನು ಇಲ್ಲೇ ಇದ್ದೀನಿ, ನೀನು ಇಲ್ಲೇ ಇದೆಯಾ ಅಂತ ಕೇಳ್ತಾಳೆ. ಆಗ ಅದು FRIEND ಹಾಯ್ ಫ್ರೆಂಡ್ ಅಂತ ತೋರಿಸುತ್ತೆ. ಡೋರಿಸ್ಗೆ ಖುಷಿಯಾಗಿ ಹಾಯ್ ಫ್ರೆಂಡ್ ಅಂತಾಳೆ. ಡೋರಿಸ್ಗೆ ತನ್ನ ಸುತ್ತಮುತ್ತ ಯಾರೋ ಇದ್ದಾರೆ ಅಂತ ಭಾಸ ಆಗ್ತಿರುತ್ತೆ. ಆಗ ಪ್ಲಾಂಚೆಟ್ ನ ಕೈಗೆತ್ಕೊಂಡು ಅದರಲ್ಲಿದ್ದ ಭೂತ್ ಕನ್ನಡಿಲಿ ಸುತ್ತ ನೋಡ್ತಾಳೆ. ಎದುರುಗಡೆ ಏನೋ ಕಾಣಿಸುತ್ತೆ. ನೀನು ಯಾರು ಅಂತ ಕೇಳ್ತಾಳೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಲೀನಾ ರೂಮ್ ಅಲ್ಲಿ ಮಲಗಿರ್ತಾಳೆ. ಅವಳು ಹೊತ್ಕೊಂಡಿದ್ದ ಬೆಡ್ ಶೀಟ್ ನಿಧಾನವಾಗಿ ಕೆಳಗಡೆ ಸರಿತಾ ಇರುತ್ತೆ. ಲೀನಾ ನಿದ್ದೆಗಣ್ಣಲ್ಲೇ ಎಳ್ಕೋತಾಳೆ, ಮತ್ತೆ ನಿಧಾನವಾಗಿ ಜರುಗುತ್ತೆ, ಮತ್ತೆ ಎಳ್ಕೋತಾಳೆ. ಆಗ ಸಡನ್ ಆಗಿ ಬೆಡ್ ಶೀಟ್ ನ ಪೂರ್ತಿ ಎಳೆದು ಕೆಳಗಡೆ ಬೀಳುತ್ತೆ. ಲೀನಾಗೆ ಭಯ ಆಗಿ ಎಚ್ಚರಗೊಂಡು ಇದನ್ನ ಡೋರಿಸ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಡು ಡೋರಿಸ್ ಸಾಕು ನಿಲ್ಸು ಅಂತಾಳೆ. ಆದ್ರೆ ಯಾವುದೇ ಶಬ್ದ ಬರಲ್ಲ. ಆಗ ಬಂದು ಬಗ್ಗು ನೋಡ್ತಾಳೆ, ಅಲ್ಲಿ ಯಾರು ಇಲ್ಲ, ಬೆಡ್ ಶೀಟ್ ಮಾತ್ರ ಬಿದ್ದಿದೆ. ಈಗ ಸ್ಕೂಲ್ ಪ್ರಿನ್ಸಿಪಲ್ ಡೋರಿಸ್ಗೆ ಅವ್ರ ಅಮ್ಮನ ಕರ್ಕೊಂಡ್ ಬರೋಕೆ ಹೇಳಿರ್ತಾರೆ. ಅವ್ರ ಅಮ್ಮ ಬಂದಾಗ ಆ ಪ್ರಿನ್ಸಿಪಲ್ ಅದೇ ಫಾದರ್ ನಿಮ್ಮ ಮಗಳಿಗೆ ನೀವೇನಾದ್ರೂ ಹೋಮ್ ವರ್ಕ್ ಮಾಡ್ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಆಗ ಝಾಂಡರ್ ಇಲ್ಲ ಜಸ್ಟ್ ಹೆಲ್ಪ್ ಮಾಡ್ತೀನಿ ಅಷ್ಟೇ ಅಂತಾಳೆ. ಆಗ ಫಾದರ್ ನೋಡಿ ಇದು ಕರ್ಸಿವ್ ರೈಟಿಂಗ್, ಇದು ಖಂಡಿತ ಡೋರಿಸ್ ಬರ್ದಿರೋದಲ್ಲ, ಅವರ ಕ್ಲಾಸ್ ಅಲ್ಲಿ ಯಾರಿಗೂ ಈ ರೀತಿ ಬರೆಯೋಕೆ ಬರಲ್ಲ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಝಾಂಡರ್ ಡೋರಿಸ್ ನ ಯಾರು ಬರ್ಕೊಟ್ರು ಅಂತ ಕೇಳ್ತಾಳೆ. ಅದಕ್ಕೆ ಡೋರಿಸ್ ನನ್ನ ಫ್ರೆಂಡ್ ಅಂತಾಳೆ. ನಿನ್ನ ಫ್ರೆಂಡಾ, ಯಾವ ಫ್ರೆಂಡ್ ಅಂತ ಕೇಳ್ತಾಳೆ. ಡೋರಿಸ್ ಗೊತ್ತಿಲ್ಲ ಅಂತಾಳೆ. ಕಾರಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಝಾಂಡರ್ ಮತ್ತೆ ಕೇಳ್ತಾಳೆ ನಿನ್ನ ಅಕ್ಕ ಲೀನಾ ಏನಾದ್ರು ಬರ್ಕೊಟ್ಲಾ ಅಂತ. ಆಗ ಡೋರಿಸ್ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಅಂತ, ನನ್ನ ಫ್ರೆಂಡ್ಗೆ ನನ್ನ ಕೈ ಕೊಟ್ಟೆ, ಅದು ತಾನಾಗೆ ಬರ್ಕೊಂಡು ಹೋಯ್ತು ಅಂತ ಹೇಳ್ತಾಳೆ. ಮನೆಗೆ ಬಂದು ನೋಡಿದ್ರೆ ಅವರ ಮನೆ ಬಾಗಿಲಿಗೆ ಬ್ಯಾಂಕ್ ನವರು ಮನೆ ಸಾಲದ ನೋಟಿಸ್ ನ ಅಂಟಿಸಿ ಹೋಗಿದ್ದಾರೆ. ಆ ನೋಟಿಸ್ ಅಲ್ಲಿ ಶೀಘ್ರದಲ್ಲೇ ಲೋನ್ ಕ್ಲಿಯರ್ ಮಾಡಿ, ಇಲ್ಲ ಅಂದ್ರೆ ಮನೆ ವಶ ಮಾಡ್ಕೊಳ್ಬೇಕಾಗತ್ತೆ ಅಂತ ಬರ್ದಿರುತ್ತೆ. ಮನೆ ಚೇಂಜ್ ಮಾಡ್ಬೇಕು ಅಂತ ನೋಟಿಸ್ ನೋಡಿ ಲೀನಾಗೆ ತುಂಬಾ ಬೇಜಾರಾಗುತ್ತೆ. ಡೋರಿಸ್ ನಾವು ಮನೆ ಚೇಂಜ್ ಮಾಡೋದು ಡ್ಯಾಡಿಗೆ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ, ಒಂದು ನಿಮಿಷ ಇರು ಕೇಳ್ತೀನಿ ಅಂತ
ಹೇಳಿ ಔಸಾ ಬೋರ್ಡ್ ತಗೊಂಡ್ ಬರ್ತಾಳೆ. ಆದ್ರೆ ಲೀನಾಗೆ ಇವಳು ಚಿಕ್ಕ ಹುಡುಗಿ ಏನೇನೋ ಮಾತಾಡ್ತಿದ್ದಾಳೆ, ಇತ್ತೀಚೆಗೆ ಇವಳ ವರ್ತನೆ ವಿಚಿತ್ರವಾಗಿದೆಯಲ್ಲ ಅನಿಸ್ತಿರುತ್ತೆ. ಈಗ ಡೋರಿಸ್, ನಾನು ಶುದ್ಧ ಮನಸ್ಸಿನಿಂದ ಆವಾಹನೆ ಮಾಡ್ತಿದ್ದೀನಿ, ಇಲ್ಲಿ ಯಾವ್ದಾದ್ರು ಆತ್ಮ ಇದೆಯಾ ಅಂತ ಕೇಳ್ತಾಳೆ. ಈಗ ಕಣ್ಮುಂದೆ ಒಳ್ಳೆ ಡ್ಯಾಡಿ ಇದಾರೆ ಅನ್ನೋ ರೀತಿ, ನಿಮ್ಗೆ ನಮ್ಮ ಮಾತು ಕೇಳಿಸ್ತಾ, ನಾವು ಈ ಮನೆನ ಬದಲಾಯಿಸುವ ಅನಿವಾರ್ಯತೆ ಬರ್ತಿದೆ ಡ್ಯಾಡಿ ಅಂತ ಅಂತಾಳೆ. ಲೀನಾ ಹೊರಗಡೆ ಬಂದ್ರೆ ಅವರಮ್ಮ ಬೇಜಾರಲ್ಲಿ ಕುಳಿತಿರ್ತಾಳೆ. ಝ್ಯಾಂಡರ್, ಇದು ನಿಮ್ಮ ತಂದೆಗೆ ತುಂಬಾ ಇಷ್ಟವಾದ ಮನೆ, ನಾವು ಇಲ್ಲೇ ಬದುಕಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಅವ್ರದ್ದು ಅಂತ ಏನಾದ್ರು ಬಿಟ್ಟು ಹೋಗಿದ್ರೆ ಅದು ಈ ಮನೆಯಲ್ಲೇ, ಈ ಮನೆಯ ಪ್ರತಿ ಗೋಡೆಗಳ ಮೇಲೂ ಅವರಿಗೆ ವ್ಯಾಮೋಹ ಇದೆ ಅಂತ ಹೇಳ್ತಿರ್ತಾಳೆ. ಆಗ ಲೀನಾ, ಅಮ್ಮ, ಡೋರಿಸ್ ನಮ್ಮ ಡ್ಯಾಡಿ ಸತ್ತಿದ್ದಾರೆ ಅಂತ ಅಂದ್ಕೊಂಡಿಲ್ಲ, ಅವಳು ಕೆಲ್ಸಕ್ಕೆ ಹೋಗಿದ್ದಾರೆ, ಬರ್ತಾರೆ ಅನ್ನೋ ರೀತಿ ಇದ್ದಾಳೆ ಅಂತಾಳೆ. ಇವರಿಲ್ಲಿ ಮಾತಾಡೋ ಸಮಯದಲ್ಲಿ ಡೋರಿಸ್ ಅವರ ಮನೆಯ ಅಂಡರ್ ಗ್ರೌಂಡ್ ಗೆ ಹೋಗಿ ಗೋಡೆ ಒಳಗಡೆ ಕೈ ಹಾಕಿ ಒಂದು ಹಣ ಇರೋ ಬ್ಯಾಗ್ ಅನ್ನ ತಂದು ಕೊಡ್ತಾಳೆ. ಅವ್ರ ಅಮ್ಮನಿಗೆ ಇಷ್ಟು ಹಣ ಇರೋದನ್ನ ನೋಡಿ ಆಶ್ಚರ್ಯ ಆಗಿ, ಇಷ್ಟು ದುಡ್ಡು ನಿನ್ಗೆಲ್ಲಿ ಸಿಕ್ತು ಅಂತ ಕೇಳ್ತಾಳೆ. ಆಗ ಡೋರಿಸ್ ಅಂಡರ್ ಗ್ರೌಂಡ್ ಗೆ ಹೋಗಿ ಗೋಡೆಯಲ್ಲಿ ಒಂದು ಕಲ್ಲನ್ನ ಕಳೆದು, ಆ ಹಣ ಇಲ್ಲೇ ಸಿಕ್ಕಿದ್ದು ಅಮ್ಮ, ಬಹುಶಃ ಈ ದುಡ್ಡು ನಮಗಿಂತ ಮೊದಲು ಇಲ್ಲಿ ಇದ್ರಲ್ಲ ಅವ್ರದ್ದು ಇರಬಹುದು ಅಂತ ಹೇಳ್ತಾಳೆ. ಆಗ ಅವರಮ್ಮ, ಹೌದು, ಈ ಹಣ ಇಲ್ಲಿದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ಆಗ ಡೋರಿಸ್, ನನಗೆ ಡ್ಯಾಡಿ ಹೇಳಿದ್ರು, ಈ ಬೋರ್ಡ್ ಹೆಲ್ಪ್ ಇಂದ ನಾನು ಅವರ ಜೊತೆ ಮಾತಾಡ್ತೀನಿ ಅಂತಾಳೆ. ಈಗ ಬನ್ನಿ ನಿಮಗೂ ತೋರಿಸ್ತೀನಿ ಅಂತ ಹೇಳಿ ಟೇಬಲ್ ಮೇಲೆ ಕೂರಿಸ್ಕೊಂಡು ಔಸಾ ಬೋರ್ಡ್ ಮೇಲೆ ಕೈ ಇಡೋಕೆ ಹೇಳಿ, ನಾವು 3 ಜನ ಶುದ್ಧ ಮನಸ್ಸಿನಿಂದ ಆವಾಹನೆ ಮಾಡ್ತಿದೀವಿ ಅಂತ ಹೇಳಿ ಅವಳಿಗೆ ಅವರಪ್ಪ ಕಾಣಿಸ್ತಿರೋ ರೀತಿ ಒಂದು ಕಡೆ ನೋಡ್ತಾ, ಡ್ಯಾಡಿ ನಮಗೆ ಹಣ ಸಿಕ್ತು, ಥ್ಯಾಂಕ್ ಯು ಅಂತಾಳೆ. ಲೀನಾಗಂತೂ ಇವಳು ಯಾಕೆ ಈ ರೀತಿ ವರ್ತಿಸಿದಾಳೆ ಅಂತ ಕನ್ಫ್ಯೂಷನ್ ಮತ್ತೆ ಭಯ ಆಗ್ತಿರುತ್ತೆ. ಆದ್ರೆ ಡೋರಿಸ್, ಡ್ಯಾಡಿ ಮಾತಾಡೋದು ಯಾವಾಗ್ಲೂ ಸ್ಪಷ್ಟವಾಗಿ ಕೇಳಿಸಲ್ಲ ಅಮ್ಮ, ರೇಡಿಯೋ ಗ್ಲಿಚ್ ತರ ಇರುತ್ತೆ, ಈ ಬೋರ್ಡ್ ಮುಂದೆ ಕೂತ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ, ಅದರಲ್ಲೂ ಈ ಪ್ಲಾನ್ಚೆಟ್ ಮೇಲೆ ಬೆರಳು ಇಟ್ಟಾಗ ಇನ್ನೂ ಸ್ಪಷ್ಟವಾಗಿ ಕೇಳಿಸುತ್ತೆ ಅಂತಾಳೆ. ಮಗಳು ಏನ್ ಮಾತಾಡ್ತಿದ್ದಾಳೆ ಅಂತ ಅಮ್ಮನಿಗೂ ಕನ್ಫ್ಯೂಸ್ ಆಗುತ್ತೆ. ಲೀನಾ ನೋಡೋವರೆಗೂ ನೋಡಿ, ಡೋರಿಸ್ ನೀನೇನ್ ಮಾತಾಡ್ತಿದೀಯಾ, ಏನಾಗಿದೆ ನಿನಗೆ, ಇದನ್ನೆಲ್ಲ ಇಲ್ಲಿಗೆ ನಿಲ್ಸು ಅಂತಾಳೆ. ಆಗ ಡೋರಿಸ್, ಇಲ್ಲ ಲೀನಾ, ನಾನು ನಿಜಾನೇ ಹೇಳ್ತಿದ್ದೀನಿ ಅಂತ ಹೇಳಿ, ಡ್ಯಾಡಿ ನೀವು ಇಲ್ಲಿದ್ದೀರಾ ಅಂತ ಕೇಳ್ತಾಳೆ. ಪ್ಲಾನ್ಚೆಟ್ ಎಸ್ ಅಂತ ತೋರಿಸುತ್ತೆ. ಅದನ್ನ ನೋಡಿ ಲೀನಾಗೆ ತುಂಬಾ ಗಾಬರಿಯಾಗಿ ಎದ್ಬಿಡ್ತಾಳೆ. ಲೀನಾ, ಇದನ್ನ ಇಲ್ಲಿಗೆ ನಿಲ್ಸು ಡೋರಿಸ್ ಅಂತಾಳೆ. ಆಗ ಅವರಮ್ಮ, ರೋಜರ್ ನೀನ್ ಇಲ್ಲಿರೋದು ನಿಜ ಆದ್ರೆ ನಾನು ಲೀನಾಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನಿನಗೆ ತಿಳಿಸಿದಾಗ ನೀನು ಎಲ್ಲಿದ್ದೆ ಅಂತ ಕೇಳ್ತಾಳೆ. ಆಗ ಪ್ಲಾನ್ಚೆಟ್ SHOWER ಶವರ್ ಅಂತ ತೋರಿಸುತ್ತೆ. ಅದನ್ನ ನೋಡಿ ಝ್ಯಾಂಡರ್ ಗೆ ಭಯ ಆಗಿ ಪ್ಲಾನ್ಚೆಟ್ ಇಂದ ಕೈ ತೆಗೆದು ಬಿಡ್ತಾಳೆ, ಯಾಕಂದ್ರೆ ಅದು ಸರಿಯಾಗಿ ತೋರಿಸಿರುತ್ತೆ. ಈಗಂತೂ ಲೀನಾಗೆ ಇನ್ನೂ ಭಯ, ಅದು ಕೊಟ್ಟ ಉತ್ತರ ಸರಿನಾ ಅಮ್ಮ ಅಂತ ಕೇಳ್ತಾಳೆ. ಆಗ ಡೋರಿಸ್, ನಿಜ ಹೇಳ್ಬೇಕಂದ್ರೆ ನಾನು ಇದರ ಮೇಲೆ ಕೈ ಇಡೋ ಅಗತ್ಯನೇ ಇಲ್ಲ ಅಂತ ಹೇಳಿ ಆ ಪ್ಲಾನ್ಚೆಟ್ ಇಂದ ಕೈ ತೆಗೆದು, ನಾನು ಹೇಳಿದ್ದು ಸರಿನಾ ಡ್ಯಾಡಿ ಅಂತ ಕೇಳ್ತಾಳೆ. ಆಗ ಪ್ಲಾನ್ಚೆಟ್ ತಾನಾಗೆ ಎಸ್ ಅಂತ ತೋರಿಸುತ್ತೆ. ಈಗಂತೂ ಝ್ಯಾಂಡರ್ ಮತ್ತೆ ಲೀನಾಗೆ ತುಂಬಾನೇ ಭಯ ಆಗುತ್ತೆ. ಆದ್ರೆ ಡೋರಿಸ್ಗೆ ಯಾವುದೇ ಭಯ ಇಲ್ಲ. ಆ ಪ್ಲಾನ್ಚೆಟ್ ನ ಎತ್ಕೊಂಡು ಅದರಿಂದ ಭೂತ್ ಕನ್ನಡದಲ್ಲಿ ನೋಡ್ತಿರ್ತಾಳೆ. ಆಗ ಅವರಮ್ಮ, ಈಗೇನ್ ಮಾಡ್ತಿದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಡೋರಿಸ್, ಕೆಲವು ಸಲ ನಾನು ಭೂತ್ ಕನ್ನಡಿಯಿಂದ ಅವ್ರನ್ನ ನೋಡಬಹುದು ಅಂತಾಳೆ, ಆದ್ರೆ ಇಲ್ಲಿವರೆಗೂ ಡ್ಯಾಡಿನ ನೋಡಿಲ್ಲ, ನೋಡ್ಬೇಕು ಅಂತ ಆಸೆ ಇದೆ ಅಂತಾಳೆ. ಲೀನಾ ಮತ್ತೆ ಝ್ಯಾಂಡರ್ ಕಣ್ಣಲ್ಲಿ ತುಂಬಾ ನೀರು ಬರುತ್ತೆ. ಕೊನೆಯದಾಗಿ ಝ್ಯಾಂಡರ್, ರೋಜರ್ ನೀನು ನಿಜವಾಗ್ಲೂ ಇಲ್ಲಿದೀಯಾ ಅಂತ ಕೇಳ್ತಾಳೆ. ಆಗಲೂ ಕೂಡ ಎಸ್ ಅಂತ ತೋರಿಸುತ್ತೆ. ಡೋರಿಸ್ಗೆ ಖುಷಿ ಆಗ್ತಿದ್ರೆ ಲೀನಾಗೆ ಭಯ ಆಗ್ತಿದೆ. ಆದ್ರೆ ಝ್ಯಾಂಡರ್ ಭಾವುಕಳಾಗ್ತಾಳೆ, ಯಾಕಂದ್ರೆ ಅವಳಿಗೆ ಇದ್ರಲ್ಲಿ ನಂಬಿಕೆ ಇದೆ, ಲೀನಾಗೆ ಇದ್ರಲ್ಲೆಲ್ಲ ನಂಬಿಕೆ ಇರಲ್ಲ. ಈಗಲೂ ಅವಳು ತನ್ನ ತಂಗಿ ಹೇಳ್ತಿರೋದೆಲ್ಲ ಸತ್ಯನ ಸುಳ್ಳ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾಳೆ. ಆಗ ಅವರಮ್ಮ, ಝ್ಯಾಂಡರ್ ನೋಡು, ನಾವು ಯಾವ್ದನ್ನ ಮಾಡ್ತಿದೀವಿ ಅಂತ ನಾಟಕ ಮಾಡ್ತಿದೀವೋ ಅದನ್ನೆಲ್ಲ ಸತ್ಯವಾಗ್ಲೂ ಮಾಡಬಹುದು. ನಾನು ಹುಟ್ಟೋಕೋ ಮುಂಚೆಯಿಂದ ಟೀ ಎಲೆ ಮತ್ತೆ ಟ್ಯಾರೋಟ್ ಕಾರ್ಡ್ ಇಟ್ಕೊಂಡು ನಮ್ಮ ಅಮ್ಮ ಕೂಡ ಭವಿಷ್ಯ ಹೇಳ್ತಿದ್ರು. ಆಗ ನಾನು ಕೂಡ ನಿನ್ ಹಾಗೆ ಇದೆಲ್ಲ ಸುಳ್ಳು ಅಂತ ವಾದ ಮಾಡ್ತಿದ್ದೆ ಅಂತ ಹೇಳಿ ಹಣ ತಗೊಂಡು ಅದನ್ನ ನಾಳೆ ಬ್ಯಾಂಕ್ ಅಲ್ಲಿ ಜಮಾ ಮಾಡ್ತೀನಿ, ನಿಮ್ಮ ತಂದೆ ನಮ್ಮನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆ ನನ್ಗಿದೆ ಅಂತ ಹೇಳಿ ಮಲ್ಕೊಳ್ಳೋಕೆ ಹೋಗ್ತಾಳೆ. ಈಗ ಲೀನಾ ಆ ಪ್ಲಾನ್ಚೆಟ್ ತಗೊಂಡು ಕ್ಯೂರಿಯಾಸಿಟಿಲಿ ಭೂತ್ ಕನ್ನಡಿಯಲ್ಲಿ ನೋಡ್ತಾಳೆ. ಯಾರೋ ಸರಕ್ ಅಂತ ಸರದ ಹಾಗಾಗತ್ತೆ, ಹೆದರ್ಕೊಂಡು ಎದ್ದು ಹೋಗ್ಬಿಡ್ತಾಳೆ. ಮಾರನೇ ದಿನ ಸ್ಕೂಲ್ಗೆ ಹೋಗಿದ್ದಾಗ ಆ ದಿನ ಮನೆಗೆ ಬಂದಿದ್ನಲ್ಲ ಮೈಕಿ, ಅವನ ಜೊತೆ ಮಾತಾಡ್ತಾ ಮನೆಗೆ ಬಾ ಅಂತ ಇನ್ವೈಟ್ ಮಾಡಿ ಇಬ್ರು ಕಿಸ್ ಮಾಡೋಕೆ ಮುಂದಾಗ್ತಿರ್ತಾರೆ. ಆಗ ಫಾದರ್ ಬಂದು ಇಂಟರಪ್ಟ್ ಮಾಡಿ ಅವಳನ್ನ ಚೇಂಬರ್ ಗೆ ಕರ್ಕೊಂಡು ಹೋಗ್ತಾರೆ. ಫಾದರ್, ಈಗ ನಾನು ನಿನ್ನ ಕರೆದಿದ್ದು ನಿನ್ನ ತಂಗಿ ಬಗ್ಗೆ ಮಾತಾಡೋದಕ್ಕೆ, ಅವಳು ಸ್ಕೂಲ್ಗೆ ಬಂದು 4 ದಿನ ಆಯ್ತು, ಏನ್ ಕಾರಣ, ಡೋರಿಸ್ಗೆ ಹುಷಾರಿಲ್ವಾ, ಡೋರಿಸ್ಗೆ ಹುಷಾರಿಲ್ಲ ಅಂದ್ರೆ ನಿಮ್ಮಮ್ಮ ನಮಗೆ ಇನ್ಫಾರ್ಮ್ ಮಾಡ್ತಿದ್ರು, ಬಟ್ ಈ ಸಲ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಏನ್ ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ಲೀನಾ, ಅವಳ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಮ್ಮಮ್ಮ ಮತ್ತೆ ಅವಳು ಸೇರ್ಕೊಂಡು ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಮನೇಲಿ ಆಲ್ರೆಡಿ ಒಬ್ರು ಕ್ಲೈಂಟ್ ಬಂದಿದ್ದಾರೆ, ಡೋರಿಸ್ ನೀವು ನಿಮ್ಮ ಹಸ್ಬೆಂಡ್ ಗೆ ಏನ್ ಹೇಳ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಆ ಲೇಡಿ, ನನ್ನ ಬಗ್ಗೆ ಅವರಿಗೆ ಹೆಮ್ಮೆ ಇದೆಯಾ ಅಂತ ಕೇಳ್ಬೇಕು ಅಂತಾಳೆ. ಡೋರಿಸ್ ಆ ಪ್ಲಾನ್ಚೆಟ್ ಇಂದ ಕೈ ತೆಗೆದ್ರೆ ಅದು ತಾನಾಗೆ ಎಸ್ ಅಂತ ಮೂವ್ ಆಗುತ್ತೆ. ಅಷ್ಟೇ ಅಲ್ಲ, ಡೋರಿಸ್ ಅವಳ ಗಂಡನ ಧ್ವನಿಯಲ್ಲಿ ಖಂಡಿತ ಅಂತ ಉತ್ತರ ಕೊಡ್ತಾಳೆ. ಇದನ್ನ ನೋಡಿ ಅಂತೂ ಝ್ಯಾಂಡರ್ ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನ್ನ ಮಗಳಿಗೆ ಈ ರೀತಿ ಶಕ್ತಿ ಓದಿದ್ಯಲ್ಲ ಅಂತ ಖುಷಿನೂ ಆಗ್ತಾ ಇರುತ್ತೆ. ಆದ್ರೆ ಡೋರಿಸ್ ಕತ್ತಿನ ಹಿಂಭಾಗದಲ್ಲಿ ಸ್ವಲ್ಪ ನೋವಾಗ್ತಿರುತ್ತೆ. ಹೊರಗಡೆ ಬಂದ ಆ ಲೇಡಿ ಕ್ಲೈಂಟ್, ನನಗಂತೂ ನಂಬೋಕೆ ಆಗ್ತಿಲ್ಲ, ತುಂಬಾನೇ ಖುಷಿ ಆಯ್ತು, ನಾನು ಮತ್ತೆ ನಾಳೆ ಬರಬಹುದಾ ಅಂತ ಕೇಳ್ತಾಳೆ. ಝ್ಯಾಂಡರ್ ಖಂಡಿತ ಬನ್ನಿ ಅಂತ ಹೇಳಿ ಕಳಿಸ್ತಾಳೆ. ರಾತ್ರಿ ಆಗಿರುತ್ತೆ, ಎಲ್ಲರೂ ಮಲಗಿರ್ತಾರೆ, ಮನೆ ಪೂರ್ತಿ ನಿಶಬ್ದವಾಗಿರುತ್ತೆ. ಡೋರಿಸ್ಗೆ ಕತ್ತು ನೋವು ಬಂದು ಸಡನ್ ಆಗಿ ಎದ್ದು ಬಿಡ್ತಾಳೆ. ಎದ್ದು ಬಂದು ಲೀನಾ ಹತ್ರ, ನನ್ನ ಕತ್ತು ತುಂಬಾ ನೋವಾಗ್ತಿದೆ ಅಂತ ಹೇಳ್ತಾಳೆ. ಲೀನಾ ಒಂದು ಜ್ಯೂಸ್ ಮಾಡಿ ತಂದ್ಕೊಟ್ಟು, ಇದನ್ನ ಕುಡಿದು ಸ್ವಲ್ಪ ಹೊತ್ತು ನಿದ್ದೆ ಮಾಡು, ಸರಿ ಹೋಗ್ಲಿಲ್ಲ ಅಂದ್ರೆ ಅಮ್ಮನ್ನ ಎಬ್ಬಿಸೋಣ ಅಂತ ಹೇಳಿ ಹೋಗ್ತಾಳೆ. ಡೋರಿಸ್ಗೆ ಏನೋ ಜೇನು ಹುಳ ಕೊರದ ಹಾಗೆ ಫೀಲ್ ಆಗ್ತಾ ಇರುತ್ತೆ. ಆಗ ಎದ್ದು ಬಂದು ಮತ್ತೆ ಹಾ
ಹಾಲ್ ಅಲ್ಲಿ ಆ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೋತಾಳೆ. ಈಗ ಹೌಸಾ ಬೋರ್ಡ್ ಅಲ್ಲಿ ನನ್ನ ಕುತ್ತಿಗೆಗೆ ಏನಾಗಿದೆ ಅಂತ ಕೇಳ್ತಾಳೆ. ಅದು ಏನು ಉತ್ತರ ಕೊಡಲ್ಲ. ಡ್ಯಾಡಿ ತುಂಬಾ ನೋವಾಗ್ತಿದೆ ಅಂತಾಳೆ. ಈಗ ಪ್ಲಾನ್ಚೆಟ್ ಎತ್ಕೊಂಡು ಸುತ್ತ ನೋಡ್ಕೊಂಡ್ ಬರ್ತಾಳೆ. ಸಡನ್ ಆಗಿ ಏನೋ ಮೂವ್ ಆಗುತ್ತೆ. ಡೋರಿಸ್ಗೆ ಹೆದರಿಕೆ ಆಗುತ್ತೆ. ಈಗ ಮತ್ತೆ ಒಂದ್ ಕಡೆಯಿಂದ ನೋಡ್ಕೊಂಡ್ ಬರ್ತಾಳೆ. ಮತ್ತೆ ಏನೋ ಪಾಸ್ ಆದ ಹಾಗಾಗುತ್ತೆ. ಜೊತೆಗೆ ಕುತ್ತಿಗೆ ನೋವು ಜಾಸ್ತಿ ಆಗುತ್ತೆ. ಈಗ ಎದ್ದು ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ಲಾನ್ಚೆಟ್ ಹಿಡಿದು ನೋಡ್ತಾಳೆ. ಕನ್ನಡಿಲಿ ಕಪ್ಪುಗೆ ವಿಕಾರವಾದ ಭೂತ ಕಾಣಿಸುತ್ತೆ. ಆ ಭೂತ ದಿಸ್ ಇಸ್ ಅ ಗೇಮ್ ಅನ್ನುತ್ತೆ. ಡೋರಿಸ್ಗೆ ಹೆದರಿಕೆಯಾಗಿ ಜೋರಾಗಿ ಕಿರ್ಚಿ ಬಿಡ್ತಾಳೆ. ಆಗ ಆ ಭೂತ ಅವಳ ಬಾಯಿಗೆ ಕೈ ಹಾಕಿ ಬಾಯಿನ ಮುಚ್ಚೋಕೆ ಆಗದೆ ಇರೋ ರೀತಿ ಎಳಿತಾ ಅವಳನ್ನ ನಿಧಾನವಾಗಿ ಫ್ಲೋರ್ ಮೇಲೆ ಮಲಗಿಸುತ್ತೆ. ಡೋರಿಸ್ಗೆ ಪ್ರಜ್ಞೆ ತಪ್ಪದ ಮೇಲೂ ಬಾಡಿ ಶೇಕ್ ಮಾಡ್ತಿರ್ತಾಳೆ. ಈಗ ಲೀನಾ ಕಿವಿಯಲ್ಲಿ ಡೋರಿಸ್ ಏನೋ ಪಿಸ್ಕೊಡ್ತಿರ್ತಾಳೆ. ತಕ್ಷಣ ಭಯ ಆಗಿ ಎದ್ದು ನೋಡಿದ್ರೆ ಅಲ್ಲೊಂದು ಕಪ್ಪಗಿನ ಆಕಾರ ಸರಿದ ಹಾಗೆ ಕಾಣುತ್ತೆ. ಲೀನಾ ಮುಖ ತೊಳ್ಕೊಳ್ಳೋಣ ಅಂತ ವಾಶ್ರೂಮ್ ಗೆ ಬರ್ತಾಳೆ. ಕನ್ನಡಿ ಮುಂದೆ ನಿಂತಿದ್ರೆ ಹಿಂದೆ ಯಾರೋ ನಿಂತಿದ್ದಾರೆ ಅನ್ನೋ ರೀತಿ ಭಾಸವಾಗ್ತಿರುತ್ತೆ. ಈಗ ಮುಖ ನೋಡ್ಕೋತಿದ್ರೆ ಅವಳ ತುಟಿ ಹತ್ರ ಏನೋ ಗಮ್ ತರ ಕೈಗೆ ಸಿಗುತ್ತೆ. ನೋಡ್ತಿದ್ದ ಹಾಗೆ ಅವಳ ಬಾಯಿ ಪೂರ್ತಿ ಗಮ್ ಹಾಕಿ ಅಂಟಿಸಿದ ರೀತಿಯಾಗಿ ಕಣ್ಣಿನ ಬಣ್ಣನೇ ಬದಲಾಗ್ಬಿಡುತ್ತೆ. ಅವಳಿಗೆ ಕಿರ್ಚೋಕು ಆಗ್ತಿರಲ್ಲ. ಆದ್ರೆ ಈಗ ನಿದ್ದೆಯಿಂದ ಎಚ್ಚರ ಆಗುತ್ತೆ. ಲೀನಾ ಕಂಡಿದ್ದು ಕನಸು. ಲೀನಾಗೆ ತುಂಬಾ ಹೆದರಿಕೆ ಆಗುತ್ತೆ. ಆ ಕನಸು ಹೇಗಿತ್ತು ಅಂದ್ರೆ ನಿಜವಾಗ್ಲೂ ನಡೆದ ರೀತಿನೇ ಆಗಿರುತ್ತೆ. ಮಾರನೇ ದಿನ ಡೋರಿಸ್ ಸ್ಕೂಲ್ಗೆ ಹೋಗಿರ್ತಾಳೆ. ಪ್ಲೇ ಗ್ರೌಂಡ್ ಅಲ್ಲಿ ಮಕ್ಕಳೆಲ್ಲ ಆಡ್ಬೇಕಾದ್ರೆ ಡೋರಿಸ್ ಸುಮ್ನೆ ನೋಡ್ತಾ ನಿಂತಿರ್ತಾಳೆ. ಈ ಹಿಂದೆ ಅವಳಿಗೆ ರೇಗಿಸ್ತಿದ್ದ ಮಕ್ಕಳು ಅವಳ ಮೇಲೆ ಕಮೆಂಟ್ ಮಾಡ್ಕೊಂಡು ಒಬ್ಬ ಚಾಟ್ ಬಿಲ್ ತಗೊಂಡು ಅವಳಿಗೆ ಗುರಿ ಇಟ್ಟು ಹೊಡೆಯೋಕೆ ನೋಡ್ತಾನೆ. ಆದ್ರೆ ಡೋರಿಸ್ ಸಡನ್ ಆಗಿ ಹಿಂದೆ ತಿರುಗ್ತಾಳೆ. ಅವಳು ಏನು ಮಾಡಲ್ಲ. ಸುಮ್ನೆ ಹಾಗೆ ನಿಂತ್ಕೊಂಡು ಅವನನ್ನೇ ನೋಡ್ತಾ ಇರ್ತಾಳೆ. ಅವಳಿಗೆ ಗುರಿ ಇಡ್ತಿದ್ದ ಆ ಹುಡುಗ ಅವನ ಕೈ ಮೇಲೆ ಅವನಿಗೆ ಕಂಟ್ರೋಲ್ ಇಲ್ಲದೆ ಆ ಗುರಿನ ಅವನ ಕಡೆ ತಿರುಗಿಸ್ಕೊಂಡು ಕಲ್ಲು ರಿಲೀಸ್ ಮಾಡ್ಬಿಡ್ತಾನೆ. ಎಲ್ಲಾ ಮಕ್ಕಳು ಅವನ ಹತ್ರ ಓಡ್ ಹೋಗ್ತಾರೆ. ಡೋರಿಸ್ ಸುತ್ತ ಯಾವಾಗ್ಲೂ ಆತ್ಮಗಳ ಹೆಜ್ಜೆಗಳು ಇರ್ತವೆ. ಅದು ಯಾರ ಆತ್ಮ? ಅವಳ ಅಪ್ಪ ರೋಜರ್ದ ಅಥವಾ ಬೇರೆ ಯಾವ್ದಾದ್ರು ಇರಬಹುದಾ? ನೋಡೋಣ ಬನ್ನಿ. ಅದೇ ದಿನ ರಾತ್ರಿ ಝಾಂಡರ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ರೆಡಿಯಾಗಿ ಡೇಟ್ ಗೆ ಹೋಗೋ ರೀತಿ ಫಾದರ್ ನ ನೋಡಕ್ ಹೋಗ್ತಾಳೆ. ರೆಸ್ಟೋರೆಂಟ್ ಅಲ್ಲಿ ಇಬ್ರು ಮೀಟ್ ಆಗ್ತಾರೆ. ಅದೇ ದಿನ ಅಮ್ಮ ಇಲ್ವಲ್ಲ ಅಂತ ಲೀನಾ ಅವಳ ಬಾಯ್ ಫ್ರೆಂಡ್ ಮೈಕಿನ ಮನೆಗೆ ಇನ್ವೈಟ್ ಮಾಡಿರ್ತಾಳೆ. ಮೈಕಿ ಮನೆಗೆ ಬಂದಾಗ ಡೋರಿಸ್ ಇಲ್ಲೇ ಟಿವಿ ನೋಡ್ತಿರ್ತಾಳೆ. ಮೈಕಿ ಬಂದಿರೋ ವಿಷಯನ ನೀನು ಅಮ್ಮನಿಗೆ ಹೇಳಿದ್ರೆ ನಿನ್ನ ಫೇವರೇಟ್ ಗೊಂಬೆಗಳನ್ನೆಲ್ಲ ಹಾಳು ಮಾಡ್ಬಿಡ್ತೀನಿ ಅಂತ ಹೇಳಿ ಲೀನಾ ಅವನನ್ನ ಮೇಲ್ಗಡೆ ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ. ರೆಸ್ಟೋರೆಂಟ್ ಅಲ್ಲಿ ಆ ಫಾದರ್ ಲೀನಾ ನನಗೆ ಎಲ್ಲಾ ಹೇಳಿದಾಳೆ. ನನ್ನ ಹೆಂಡತಿ ಈಗ ಇಲ್ಲ. ಅವಳಿದ್ದಾಗ ಅವಳ ಹತ್ರ ಹೇಳೋದಕ್ಕೆ ತುಂಬಾ ವಿಷಯ ಇತ್ತು. ಆದ್ರೆ ಅವಳು ಸಾಯ್ತಾಳೆ ಅಂತ ನಾನು ಭಾವಿಸಿರ್ಲಿಲ್ಲ. ಈಗ ಅವಳಿಗೆ ನನ್ನ ಮನದಾಳದ ಮಾತುಗಳನ್ನ ಹೇಳ್ಬೇಕು ಅನಿಸ್ತಿದೆ. ಸಹಾಯ ಮಾಡ್ತೀರಾ ಅಂತ ಕೇಳ್ತಾನೆ. ಝಾಂಡರ್ ಖಂಡಿತ ಅಂತ ಒಪ್ಕೋತಾಳೆ. ಈ ಕಡೆ ಮನೆಯಲ್ಲಿ ಲೀನಾ ಮತ್ತೆ ಮೈಕಿ ಅವರ ಅಮ್ಮ ಬರೋಷ್ಟ್ರಲ್ಲಿ ಮಾತಾಡ್ಕೊಂಡು ಕುಳಿತಿರ್ತಾರೆ. ಹೋಗೋಕ್ಕೂ ಮುಂಚೆ ಇಬ್ರು ಕಿಸ್ ಮಾಡ್ತಾರೆ. ಈಗ ಮೈಕಿ ಗುಡ್ ನೈಟ್ ಹೇಳಿ ಹೊರಡ್ತಾನೆ. ಕೆಳಗಡೆ ಬಂದು ಡೋರಿಸ್ಗೆ ಬಾಯ್ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಡೋರಿಸ್ ಇರೋದಿಲ್ಲ. ಸೋಫಾ ಮೇಲೆ ಕೂತಿದ್ದವಳು ಈಗ ಅವನ ಹಿಂದೆ ನಿಂತಿರ್ತಾಳೆ. ಮೈಕಿ ನನ್ನ ಹೆದರಿಸ್ಬಿಟ್ಟಿಯಲ್ಲ ಡೋರಿಸ್ ಅಂತಾನೆ. ಆಗ ಡೋರಿಸ್ ನಿಮ್ ಹತ್ರ ಒಂದು ಕೂಲ್ ಆಗಿರೋ ಮ್ಯಾಟರ್ ಹೇಳ್ಬೋದಾ ಅಂತ ಕೇಳ್ತಾಳೆ. ಹಾ ಹೇಳು ಅಂದಾಗ ಕುತ್ಕೆ ಹಿಸ್ಕಿ ಸಾಯಿಸಿದಾಗ ಯಾವ ತರ ಫೀಲ್ ಆಗುತ್ತೆ ಗೊತ್ತಾ ಅಂತ ಕೇಳ್ತಾಳೆ. ಅವನು ಏನು ಮಾತಾಡೋದಿಲ್ಲ. ಏನಿದು ವಿಚಿತ್ರವಾಗಿ ಕೇಳ್ತಾಳ ಅಂತ ಸುಮ್ನಿರ್ತಾನೆ. ಆಗ ಡೋರಿಸ್ ಮೊದಲು ನಿಮ್ಮ ಗಂಟಲಿಗೆ ತುಂಬಾ ಒತ್ತಡ ಆಗುತ್ತೆ. ಕಣ್ಣೆಲ್ಲ ನೀರು ತುಂಬಿಕೊಳ್ಳುತ್ತೆ. ನಂತರ ನಾಲ್ಗೆ ಪೂರ್ತಿ ಹುಳಿ ಹುಳಿ ಅನ್ಸುತ್ತೆ. ಆಮೇಲೆ ನಿನಗೆ ಎದೆ ಹತ್ರ ಯಾರೋ ಬೆಂಕಿ ಕಡ್ಡಿ ಗೀರಿದ ಹಾಗೆ ಆಗುತ್ತೆ. ಆ ಬೆಂಕಿ ಹರಡ್ತಾ ಹೋಗುತ್ತೆ. ನಿನ್ನ ಶ್ವಾಸಕೋಶ, ಗಂಟಲು, ಕಣ್ಣಿನ ಹಿಂಭಾಗ ಪೂರ್ತಿ ಬೆಂಕಿ ಹರಡಿ ಕೊನೆಗೆ ಆ ಬೆಂಕಿ ಐಸ್ ಆಗ್ಬಿಡುತ್ತೆ. ಆಮೇಲೆ ನಿನಗೆ ಕಾಣೋದೆಲ್ಲ ಬರೀ ಕತ್ತಲೆ. ಆದ್ರೆ ಕತ್ತಲೆಯಲ್ಲಿ ಪೂರ್ತಿ ನಕ್ಷತ್ರಗಳು ಕಾಣ್ತವೆ. ನಿನಗೆ ಯಾವಾಗ್ಲೂ ನನ್ನ ದೇಹ ತುಂಬಾ ತಣ್ಣಗಿದೆಯಲ್ಲ ಅನಿಸ್ತಿರುತ್ತೆ. ಈ ರೀತಿ ಎಲ್ಲ ಹೇಳಿ ಗುಡ್ ನೈಟ್ ಹೇಳಿ ಹೋಗಿ ಟಿವಿ ಮುಂದೆ ಕುತ್ಕೋತಾಳೆ. ಮೈಕಿಗೆ ಒಂಥರ ಗೊಂದಲ ಆಗಿ ಅಲ್ಲಿಂದ ಹೊರಡ್ತಾನೆ. ಈಗ ಲೀನಾ ಡೋರಿಸ್ ರೂಮ್ ಗೆ ಬಂದು ನೋಡಿದ್ರೆ ಅವಳ ಕತ್ತು ಬೇರೆ ಕಡೆ ತಿರುಗಿಸಿ ಏನೋ ಬರಿತಿರ್ತಾಳೆ. ಲೀನಾಗೆ ಅವಳ ವಿಚಿತ್ರ ವರ್ತನೆ ನೋಡಿ ಭಯ ಆಗುತ್ತೆ. ವಾಪಸ್ ಅವಳ ರೂಮ್ ಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಅವಳ ಫೇವರೇಟ್ ಗೊಂಬೆ ಬಾಯನ್ನ ಯಾರೋ ಒಲಿದು ಬಿಟ್ಟಿದ್ದಾರೆ. ಅದನ್ನ ನೋಡಿ ಕೋಪ ಬಂದು ಇದನ್ನ ಡೋರಿಸ್ ಮಾಡಿದ್ದಾಳೆ ಅಂತ ಅವಳ ಹತ್ರ ಬಂದು ಕೋಪದಿಂದ ಇದೇನ್ ಮಾಡಿದೆ ಡೋರಿಸ್ ನನ್ನ ಗೊಂಬೆಗೆ ಅಂತ ಕೇಳ್ತಾಳೆ. ಡೋರಿಸ್ ನಾನೇನು ಮಾಡಿಲ್ಲ ಅಂತಾಳೆ. ಆಗ ಇದು ನಮ್ಮ ಅಪ್ಪ ಕೊಟ್ಟಿದ್ದು ಅಂತ ಗೊತ್ತಲ್ವಾ ನಿನ್ಗೆ, ಯಾಕೆ ಹಿಂಗ್ ಮಾಡಿದೆ ಅಂತ ಕೂಗಾಡ್ತಾಳೆ. ಆಗ ಡೋರಿಸ್ ನಾನೇನು ಮಾಡಿಲ್ಲ, ಅದನ್ನ ಡ್ಯಾಡಿನೇ ಮಾಡಿರೋದು. ಪಿಸ್ ಮಾತುಗಳನ್ನ ನಿಲ್ಸೋದಕ್ಕೆ ಡ್ಯಾಡಿನೇ ಈ ರೀತಿ ಮಾಡಿದ್ದಾರೆ ಅಂತಾಳೆ. ಆಗ ಲೀನಾ ಸಾಕು ನಿಲ್ಸು ಡೋರಿಸ್, ತಮಾಷೆ ಮಾಡಿದ್ದು ಸಾಕು ನಿಲ್ಸು ಅಂತ ಬೈತಿರ್ತಾಳೆ. ಆಗ ಅವರಮ್ಮ ಬಂದು ಯಾಕೆ ಹೀಗೆ ಕೂಗಾಡ್ತಿದ್ಯಾ ಲೀನಾ ಅಂತ ಕೇಳ್ತಾಳೆ. ಆಗ ಲೀನಾ ನೋಡಿ ನನ್ನ ಗೊಂಬೆಗಳನ್ನ ಹೇಗೆ ಮಾಡಿದಾಳೆ, ಇವಳಿಗೆ ಏನೋ ಪ್ರಾಬ್ಲಮ್ ಇದೆ, ನಿಮಗೂ ಅಷ್ಟೇ ಅಂತ ಕೂಗಾಡ್ತಿರ್ತಾಳೆ. ಆಗ ಡೋರಿಸ್ ನಾನೇನು ಮಾಡ್ಲಿಲ್ಲ ಅಮ್ಮ ಅಂತಾಳೆ. ಆಗ ಝಾಂಡರ್ ಸಮಾಧಾನ ಮಾಡೋಕೆ ನೋಡ್ತಾಳೆ. ಲೀನಾ ನಿಮ್ಮಿಬ್ಬರಿಗೂ ಏನೋ ಆಗಿದೆ, ನೀವು ಬೇರೆ ಜಗತ್ತಲ್ಲೇ ಇದ್ದೀರಾ, ದಯವಿಟ್ಟು ಇದ್ರಲ್ಲಿ ನೀವೇ ಇರಿ, ನನ್ನನ್ನ ಹೇಳ್ಕೊಂಬೇಡಿ, ಸಾಧ್ಯವಾದ್ರೆ ನನ್ನ ತಂದೆನೂ ಕೂಡ ಇದರಿಂದ ದೂರ ಇಡಿ ಅಂತ ಹೇಳಿ ಹೋಗ್ಬಿಡ್ತಾಳೆ. ಅವರಮ್ಮ ಹೋಗಿ ಅವಳಲ್ಲಿ ಏನೂ ಸಮಸ್ಯೆ ಇಲ್ಲ, ಹೌಸಾ ಬೋರ್ಡ್ ಇಟ್ಕೊಂಡು ಏನೇನೋ ಕಂಡು ಹಿಡಿದಿದ್ದಾಳೆ, ಅದರಲ್ಲಿ ನಾನು ಭಾಗಿಯಾಗ್ತಿದ್ದೀನಿ, ನೀನು ನಮ್ಮ ಜೊತೆ ಭಾಗಿಯಾದ್ರೆ ಒಳ್ಳೇದು ಅಂತಾಳೆ. ಆಗ ಲೀನಾ ನಿಮಗೆ ಗೊತ್ತಲ್ವಾ ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂತ, ಸುಮ್ನೆ ನನ್ನನ್ನ ಇದರಿಂದ ದೂರ ಇಡಿ, ನೀವು ನನ್ನ ಬಳಿ ಬರ್ತಿದ್ದ ಕ್ಲೈಂಟ್ಸ್ ಗೆ ಹೇಗೆ ಸುಳ್ಳು ಹೇಳಿ ಸಮಾಧಾನ ಮಾಡ್ತಿದ್ರಿ ಅಂತ ನನಗೆ ಗೊತ್ತಿರೋದೆ, ಈಗ ಅದೇ ತರ ಸುಳ್ಳುಗಳನ್ನ ನಿಮ್ಮ ಸ್ವಂತ ಮಗಳ ಹತ್ರ ಹೇಳ್ಬೇಡಿ ಅಂದಾಗ ಝಾಂಡರ್ ಲೀನಾ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ಡೋರಿಸ್ ನಿಮ್ಮ ತಂದೆಯ ಬಗ್ಗೆ ಹೇಳಿದ್ದು ಅಷ್ಟು ಸತ್ಯ, ಅದು ನನಗೆ ಮತ್ತೆ ನಿಮ್ಮ ತಂದೆಗೆ ಮಾತ್ರ ಗೊತ್ತಿರೋದು, ಇದು ಹೇಗೆ ಅವಳ ಬಾಯಿಂದ ಬರೋಕೆ ಸಾಧ್ಯ, ನನಗೆ ಗೊತ್ತು ನಿನಗೆ ಇದೆಲ್ಲ ನಂಬೋಕ್ ಆಗ್ತಿಲ್ಲ ಅಂತ, ಆದ್ರೆ ಅಸಲಿಗೆ ಇಲ್ಲಿ ಏನೋ ಆಗ್ತಿದೆ, ಆದ್ರೆ ನಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅಂತಾಳೆ. ಅದಕ್ಕೆ ಲೀನಾ ನೀವು ಹೇಳಿದ ಹಾಗೆ ಅದು ನಮ್ಮ ಡ್ಯಾಡಿ
ಗಾಡಿನೇ ಆಗಿದ್ರೆ ಡೋರಿಸ್ ನ ಯಾಕೆ ಬದಲಾಯಿಸ್ತಿದ್ದಾರೆ, ಅವಳು ಇದ್ದ ಹಾಗೆ ಇರೋಕೆ ಬಿಡ್ಬೇಕು ಅಲ್ವಾ ಅಂತಾಳೆ. ಈ ಪ್ರಶ್ನೆ ಜಾಂಡರ್ಗೂ ಕೂಡ ಸರಿ ಅನ್ಸುತ್ತೆ. ಮಾರನೇ ದಿನ ಬೆಳಿಗ್ಗೆ ಡೋರಿಸ್ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿರ್ತಾಳೆ. ಜಾಂಡರ್, ನೀನು ಸ್ಕೂಲ್ಗೆ ಹೋಗ್ಬೇಕು, ರೆಡಿ ಆಗು, ಹೋಮ್ವರ್ಕ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಆಗ ಡೋರಿಸ್, ನಾನು ಸ್ಕೂಲ್ಗೆ ಹೋಗಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು ಅಂತ ಹಠ ಮಾಡ್ತಾಳೆ. ಅಂದ್ರೆ ಇವಳು ಆತ್ಮಗಳನ್ನ ಫ್ರೆಂಡ್ಸ್ ತರ ಫೀಲ್ ಮಾಡ್ತಿದ್ದಾಳೆ. ಈಗ ಲೀನಾಗೆ ಅವಳ ರೂಮ್ ಅಲ್ಲಿ ಡೋರಿಸ್ ಬರ್ದಿದ್ದ ಆ ಪೇಜಸ್ ಸಿಗುತ್ತೆ. ಅದನ್ನ ನೋಡಿ ಆಶ್ಚರ್ಯವಾಗಿ ಸ್ಕೂಲ್ಗೆ ಬಂದು ಅವಳ ಪ್ರಿನ್ಸಿಪಲ್ ಹತ್ರ, ಸರ್ ನಿಮಗೆ ನಮ್ಮ ಸ್ಕೂಲಲ್ಲಿ ಯಾರಾದರೂ ಪಾಲಿಶ್ ಲ್ಯಾಂಗ್ವೇಜ್ ಮಾತಾಡೋರು ಗೊತ್ತಾ? ನೋಡಿ ಈ ಪೇಪರ್ ಅಲ್ಲಿ ಬರ್ದಿರೋದು ಪಾಲಿಶ್ ಲ್ಯಾಂಗ್ವೇಜ್, ಆದ್ರೆ ಇದನ್ನ ಬರ್ದಿದ್ದು ಡೋರಿಸ್. ಡೋರಿಸ್ ಹೇಗೆ ಇದನ್ನ ಬರೆಯೋಕೆ ಸಾಧ್ಯ ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್ ಅಂತ ಹೇಳ್ತಾಳೆ. ಫಾದರ್ ಗೆ ಇದನ್ನ ಡೋರಿಸ್ ಬರ್ದಿದ್ದು ಅಂತ ನಂಬೋಕಾಗಲ್ಲ. ಏನಿರ್ಬೋದು ನೋಡೋಣ ಅಂತ ಅವತ್ತು ಅವರ ಮನೆಗೆ ಹೋಗ್ತಾನೆ. ಅವರ ಅಮ್ಮ ಮತ್ತೆ ಲೀನಾ ಜೊತೆ ಮಾತಾಡಿ ಈಗ ಡೋರಿಸ್ ನ ಕರ್ಕೊಂಡು ಹೋಗಿ ಟೇಬಲ್ ಅಲ್ಲಿ ಕೂರಿಸಿ ಗೇಮ್ ಶುರು ಮಾಡ್ತಾರೆ. ನನ್ನ ಹೆಂಡತಿ ಹೆಸರು ಗ್ಲೋರಿಯಾ ಅಂತ ಹೇಳ್ತಾನೆ. ಈಗ ಡೋರಿಸ್, ಗ್ಲೋರಿಯಾ ನೀವು ಇಲ್ಲಿದ್ದೀರಾ ಅಂತ ಕೇಳ್ತಾಳೆ. ಆಗ ಪ್ಲಾಂಚೆಟ್ ತಾನಾಗೆ ಮೂವ್ ಆಗೋಕೆ ಸ್ಟಾರ್ಟ್ ಆಗಿ ಡಾರ್ಲಿಂಗ್ ಅಂತ ತೋರಿಸುತ್ತೆ. ಈಗ ಈ ಪ್ರಿನ್ಸಿಪಲ್, ಗ್ಲೋರಿಯಾ ನಿನ್ನ ಮಿಡಲ್ ನೇಮ್ ಏನು ಅಂತ ಕೇಳ್ತಾನೆ. ಪ್ಲಾಂಚೆಟ್ ಲಿನ್ ಅಂತ ತೋರಿಸುತ್ತೆ. ಈಗ ನನ್ನ ಕ್ಷಮಿಸ್ತೀಯ ಅಂತ ಕೇಳ್ತಾನೆ. ಎಸ್ ಅಂತ ತೋರಿಸುತ್ತೆ. ಬಟ್ ಯಾವ ವಿಷಯಕ್ಕೆ ಅಂತ ಕೇಳ್ತಾನೆ. ಫೈಟ್ ಅಂತ ತೋರಿಸುತ್ತೆ. ಆಗ ಫಾದರ್, ಥ್ಯಾಂಕ್ ಯು ಡಿಯರ್, ಆದ್ರೆ ಆ ಫೈಟ್ ಯಾವ ವಿಷಯಕ್ಕೆ ಆಗಿದ್ದು ಅಂತ ಕೇಳ್ತಾನೆ. ಇವನು ಬ್ಯಾಕ್ ಟು ಬ್ಯಾಕ್ ಅನುಮಾನದಿಂದ ಪ್ರಶ್ನೆಗಳನ್ನ ಕೇಳ್ತಿರೋದನ್ನ ನೋಡಿ ಡೋರಿಸ್ಗೆ ಕೋಪ ಬರುತ್ತೆ. ಆಗ ಅವಳು, ಕಾರಣ ಎಲ್ಲ ಈಗ ಇಂಪಾರ್ಟೆಂಟ್ ಅಲ್ಲ, ನೀನು ಖುಷಿಯಾಗಿರೋದಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ. ಈಗ ಪ್ರಿನ್ಸಿಪಲ್ ಗೆ ಜಾಂಡರ್ ಮತ್ತೆ ಲೀನಾ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಲೀನಾ ಹತ್ರ, ನೀನು ಅವತ್ತು ಕೊಟ್ಟ ಪೇಪರ್ಸ್ ನ ಡೋರಿಸ್ ಯಾವ ರೂಮ್ ಅಲ್ಲಿ ಬರ್ದಿದ್ದು ಅಂತ ಕೇಳ್ತಾನೆ. ಲೀನಾ ನನ್ನ ರೂಮ್ ಅಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ರೂಮ್ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡು, ಫಾದರ್, ನನ್ನ ಹೆಂಡತಿಯ ಮಿಡಲ್ ನೇಮ್ ಕ್ಯಾಥರಿನ್ ಅಂತ, ಲಿನ್ ನನ್ನ ತಾಯಿಯ ಮಿಡಲ್ ನೇಮ್, ನಾನು ಅವಳನ್ನ ಟ್ರಿಕ್ ಮಾಡಿದೆ ಅಷ್ಟೇ ಅಂತ ಹೇಳಿ ತನ್ನ ಬ್ಯಾಗ್ ಇಂದ ಅವತ್ತು ಲೀನಾ ಕೊಟ್ಟ ಪೇಪರ್ಸ್ ಅನ್ನ ತೆಗೆದು, ಎಲ್ಲಾ ಆತ್ಮಗಳನ್ನ ನಾವು ನಂಬಬಾರದು, ನನ್ನ ಮೊದಲು ಡಾರ್ಲಿಂಗ್ ಅಂತ ಕರೆದ್ಲು, ಅದು ಈಸಿಯಾಗಿ ಗೆಸ್ ಮಾಡಬಹುದು, ಯಾವುದೇ ಹೆಂಡತಿ ತನ್ನ ಗಂಡನನ್ನ ಪ್ರೀತಿಯಿಂದ ಡಾರ್ಲಿಂಗ್ ಅಂತಾನೆ ಕರೆಯೋದು, ನಂತರ ನಿನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂದ್ಲು. ಇದನ್ನ ತುಂಬಾ ದಿನಗಳ ನಂತರ ಕಪಲ್ಸ್ ಕಾಮನ್ ಆಗಿ ಹೇಳುವಂತದ್ದು ಅಂತಾನೆ. ಆಗ ಜ್ಯಾಂಡರ್ಗೆ ಸ್ವಲ್ಪ ಕೋಪ ಬಂದು, ಹಾಗಿದ್ರೆ ನೀವು ನನ್ನ 9 ವರ್ಷದ ಮಗಳು ಫ್ರಾಡ್ ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಫಾದರ್, ಇಲ್ಲ ನಾನು ಹಾಗೆ ಹೇಳಿಲ್ಲ, ನಾನು ಗ್ಲೋರಿಯಾ ಮಿಡಲ್ ನೇಮ್ ಅಂತ ಕೇಳಿದಾಗ ನನ್ನ ಮನ್ಸಲ್ಲಿ ಲಿನ್ 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 ಅಂತ ಹೇಳ್ಕೊಳ್ಳೋಕೆ ಶುರು ಮಾಡಿದೆ, ನನ್ನ ಮನ್ಸಲ್ಲಿ ಆ ಪದನ ರಿಪೀಟ್ ಮಾಡ್ತಾ ಹೋದೆ ಅಂತ ಹೇಳ್ತಾನೆ. ಆಗ ಲೀನಾ, ಯಾಕಂದ್ರೆ ನಾವು ಯಾವಾಗ ಯಾರಾದ್ರೂ ಪ್ರಶ್ನೆ ಕೇಳ್ತಾರೋ ಆಗ ನಮಗೆ ಉತ್ತರ ಗೊತ್ತಿರುತ್ತಲ್ಲ, ಸೊ ಆ ಉತ್ತರ ನಮ್ಮ ಮನಸ್ಸಲ್ಲಿ ಓಡ್ತಾ ಇರುತ್ತೆ, ಆ ಉತ್ತರನ ಬದಲಾಯಿಸೋಕೆ ಫಾದರ್ ಟ್ರೈ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಫಾದರ್, ಎಕ್ಸಾಕ್ಟ್ಲಿ ಲೀನಾ ಹೇಳಿದ್ದು ಕರೆಕ್ಟ್, ಡೋರಿಸ್ ನಮ್ಮ ಮನಸ್ಸಿನ ಮಾತುಗಳನ್ನ ಕೇಳಿಸ್ಕೊಳ್ತಾಳೆ, ನನ್ನ ಮನಸ್ಸಲ್ಲಿ ಲಿನ್ ಅಂತ ಯೋಚನೆ ಮಾಡಿದ್ರೆ ಅವಳು ಲಿನ್ ಅಂತ ಉತ್ತರ ಕೊಡ್ತಾಳೆ, ನಾನು ಯಾವ ವಿಷಯದ ಬಗ್ಗೆ ಫೈಟ್ ಮಾಡಿದ್ದು ಅಂತ ಕೇಳಿದಾಗ ತಕ್ಷಣ ನಾನು ಮೈಂಡ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ, ಆಗ ಅವಳಿಗೆ ಉತ್ತರ ಗೊತ್ತಾಗದೆ ವಿಷಯ ಬದಲಾಯಿಸ್ಬಿಟ್ಲು ಅಂತ ಹೇಳ್ತಾನೆ. ಆಗ ಜ್ಯಾಂಡರ್, ಮತ್ತೆ ನಿಮ್ಮ ಹೆಂಡತಿಯ ಧ್ವನಿ ಬಂದಿದ್ದು ಸುಳ್ಳ ಅಂತ ಕೇಳ್ತಾಳೆ. ಅದಕ್ಕೆ ಫಾದರ್, ಅದು ಸಾಮಾನ್ಯ ಮಹಿಳೆಯ ಧ್ವನಿ, ನನ್ನ ಹೆಂಡತಿಯ ಧ್ವನಿ ಅಲ್ಲ, ಅವಳು ಒಂದೇ ಒಂದು ಪದ ಮಾತ್ರ ಹೇಳಿದ್ದು, ಅದು ನನ್ನ ಹೆಂಡತಿ ಗ್ಲೋರಿಯಾ ಧ್ವನಿನ ಅಲ್ವಾ ಅಂತ ತಕ್ಷಣಕ್ಕೆ ನನಗೆ ಗೊತ್ತಾಗಲ್ಲ, ನಿಮ್ಮ ಮಗಳು ಫ್ರಾಡ್ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಕೆಲವು ಶಕ್ತಿಗಳನ್ನ ಬಳಸ್ತಿದ್ದಾಳೆ, ಆದ್ರೆ ಅದು ನಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ, ಆದ್ರೆ ನನಗೆ ಗ್ಯಾರಂಟಿ ಇದೆ ಅವಳು ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿಯ ಆತ್ಮದ ಜೊತೆ ಸಂಪರ್ಕವನ್ನ ಬೆಳೆಸಲಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಡೋರಿಸ್ ಬಾಯಿ ಅಗಲಿಸ್ಕೊಂಡು ಕೂತಿದ್ದಾಳೆ. ಅದೇ ಟೈಮ್ಗೆ ಮೈಕಿ ಬಂದು, ಡೋರಿಸ್ ಲೀನಾ ಮನೇಲಿಲ್ವಾ ಅಂತ ಕೇಳ್ತಾ ಒಳಗಡೆ ಬರ್ತಾನೆ. ಒಳಗಡೆ ಬಿಟ್ಟು ಬಾಗಿಲು ಹಾಕೊಂಡು ಡೋರಿಸ್, ಆಕ್ಚುಲಿ ಅವರು ಈಗ ನಿನಗೆ ಸಿಗಲ್ಲ, ಲೀನಾ ಮತ್ತೆ ಅಮ್ಮ ಒಬ್ಬ ವ್ಯಕ್ತಿ ಜೊತೆ ಮೇಲ್ಗಡೆ ಮಾತಾಡ್ತಿದ್ದಾರೆ, ಇನ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾಳೆ ಅಂತಾಳೆ. ಲೀನಾ, ನಾನು ಬರೋವರೆಗೂ ವೇಟ್ ಮಾಡೋಕ್ ಹೇಳು ಅಂತ ಹೇಳಿದ್ಲು, ಅಲ್ಲಿವರೆಗೂ ನಿಮ್ಗೆ ಸ್ಪೆಷಲ್ ಆಗಿ ಏನೋ ತೋರಿಸ್ತೀನಿ, ಅಂಡರ್ ಗ್ರೌಂಡ್ ಗೋಡೆಗಳಲ್ಲಿ ನಿಧಿ ಇದೆ, ನಾವು ಅದನ್ನ ಬಳಸ್ಕೊಂಡೆ ಈಗ ಮನೆ ನಡೆಸ್ತಾ ಇರೋದು, ನಿನಗೆ ತೋರಿಸ್ತೀನಿ ಬರ್ತೀಯ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಮೈಕಿಗೆ ಸ್ವಲ್ಪ ಭಯ ಆಗ್ತಿರುತ್ತೆ, ಆದ್ರೂ ಅವಳ ಹಿಂದೆನೆ ಹೋಗ್ತಾನೆ. ಮೇಲ್ಗಡೆ ಲೀನಾ ರೂಮ್ ಅಲ್ಲಿ ಫಾದರ್ ಆ ದಿನ ಕೊಟ್ಟ ಪೇಪರ್ಸ್ ಅಲ್ಲಿ ಬರ್ದಿರೋದು ಪಾಲಿಶ್ ಲ್ಯಾಂಗ್ವೇಜ್ ಅಲ್ಲಿ ಇತ್ತು, ಆದ್ರೆ ಇದನ್ನ ಬರ್ದಿದ್ದು ಡೋರಿಸ್. ವಾರ್ ನಡೆಯುವಾಗ ಪೋಲೆಂಡ್ ಇಂದ ಸಿಸ್ಟರ್ ಹ್ಯಾನಾ ಅಂತ ಬಂದಿದ್ರು, ಅವರ ಬಳಿ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಡಿ ಅಂತ ಕೇಳಿದೆ. ಇದನ್ನ ನೋಡಿ ಅವರಿಗೆ ಡಿಸ್ಟರ್ಬ್ ಆಯ್ತು. ಇದು ಮಾರ್ಕಸ್ ಅನ್ನೋ ಹೆಸರಿನ ವ್ಯಕ್ತಿಯ ಒಂದು ಜರ್ನಲ್. ಮಾರ್ಕಸ್ ಸೆಕೆಂಡ್ ವರ್ಲ್ಡ್ ವಾರ್ ಸಮಯದಲ್ಲಿ ಪೋಲೆಂಡ್ ಅಲ್ಲಿ ಬೆಳೆದವನು. ಇದರಲ್ಲಿ ಅವರ ಫ್ಯಾಮಿಲಿ ಬಗ್ಗೆ ಉಲ್ಲೇಖ ಇದೆ. ಜರ್ಮನ್ ಅವರ ಫ್ಯಾಮಿಲಿ ಮೇಲೆ ಆಕ್ರಮಣ ಮಾಡಿದಾಗ ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಬರ್ದಿದೆ. ಈ ಲೆಟರ್ಸ್ ಅಲ್ಲಿ ಒಬ್ಬ ಡಾಕ್ಟರ್ ಬಗ್ಗೆ ಕೂಡ ಬರ್ದಿದ್ದಾರೆ, ಅವನನ್ನ ಡೆವಿಲ್ಸ್ ಡಾಕ್ಟರ್ ಅಂತ ಕರೀತಿದ್ರಂತೆ. ಈ ಡಾಕ್ಟರ್ ಅತೀಂದ್ರಿಯ ಶಕ್ತಿಗಳ ಮೇಲೆ ಆಸಕ್ತಿ ಇದ್ದು ತನ್ನ ಪೇಷಂಟ್ಸ್ ಗಳ ಮೇಲೆ ಪ್ರಯೋಗಗಳನ್ನ ಮಾಡ್ತಿದ್ದಂತೆ. ಆ ಡಾಕ್ಟರ್ ನ ಹೊರದೇಶದವರೇ ಯುದ್ಧದ ಸಂದರ್ಭದಲ್ಲಿ ಕಾಪಾಡಿದ್ರಂತೆ. ಅವನು ಅಮೆರಿಕಾಗೆ ಬಂದು ಬೀದಿ ಬೀದಿಗಳಲ್ಲಿ ಭಿಕ್ಷೆ ಎತ್ತುತ್ತಾ ಬದುಕು ಸಾಗಿಸಿದಂತೆ, ಕೊನೆಗೆ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಪ್ರಾಣ ಬಿಟ್ಟಂತೆ ಅಂತ ಹೇಳ್ತಿರ್ತಾನೆ. ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಗೆ ಇನ್ನೊಬ್ಬ ಡಾಕ್ಟರ್ ಸಿಗ್ತಾನೆ, ಅವನೇ ಡೆವಿಲ್ಸ್ ಡಾಕ್ಟರ್. ಮಾರ್ಕಸ್ ನ ಒಂದು ದಿನ ಹಾಸ್ಪಿಟಲ್ ಇಂದ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆ ಮನೆ ಬೇರೆ ಯಾವುದೂ ಅಲ್ಲ, ಇದೇ ಮನೆ. ಡೋರಿಸ್ ಬರ್ದಿರೋ ಲೆಟರ್ಸ್ ಪ್ರಕಾರ ಈ ಮನೆಯಲ್ಲಿ ಒಂದು ಸೀಕ್ರೆಟ್ ಬೇಸ್ಮೆಂಟ್ ಇದೆ. ಬೇಸ್ಮೆಂಟ್ ಅಲ್ಲಿ ಆ ಡೆವಿಲ್ಸ್ ಡಾಕ್ಟರ್ ಮಾರ್ಕಸ್ ಮತ್ತೆ ಇನ್ನು ಬೇರೆ ಪೇಷಂಟ್ಸ್ ಗಳ ಮೇಲೆ ಅತೀಂದ್ರಿಯ ಶಕ್ತಿಗಳ ಪ್ರಯೋಗಗಳನ್ನ ಮಾಡ್ತಿದ್ದಂತೆ. ಡಾಕ್ಟರ್ ಪೇಷಂಟ್ಸ್ ಗಳ ನಾಲಿಗೆಗಳನ್ನ ಕಟ್ ಮಾಡ್ತಿದ್ದಂತೆ, ಅವರ ಗಂಟಲುಗಳನ್ನ ಡ್ಯಾಮೇಜ್ ಮಾಡಿ ಗಾಯ ಮಾಡಿ ಬಾಯಿಗಳನ್ನ ಸೀಲ್ ಮಾಡ್ತಿದ್ದಂತೆ. ಈ ಕೃತ್ಯಗಳನ್ನೆಲ್ಲ ಅವನು ಬೇಸ್ಮೆಂಟ್ ಅಲ್ಲೇ ಸೀಕ್ರೆಟ್ ಆಗಿ ಮಾಡ್ತಿದ್ದ. ಹಾಗಾಗಿ ನಾರ್ಮಲ್ ಆಗಿ ಮನೆಗೆ ಬಂದು ಹೋಗೋ ಜನಗಳಿಗೆ ಇಲ್ಲಿ ಬೇಸ್ಮೆಂಟ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಕೆಳಗಡೆ ಯಾರೇ ಕಿರ್ಚಾಡ್ತಿದ್ರು ಅದು ಮೇಲ್ಗಡೆ ಕೇಳಿಸ್ತಿರ್ಲಿಲ್ಲ. ಮಾರ್ಕಸ್ ಅವನು ಹೇಗೆ ಮರ್ಡರ್ ಆದ ಅನ್ನೋದನ್ನ ಕೂಡ ಡೀಟೇಲ್ ಆಗಿ ಇದರಲ್ಲಿ ಬರ್ದಿದ್ದಾನೆ.
ಬರ್ದಿದ್ದಾನೆ. ಮರ್ಡರ್ ನಂತರ ಏನ್ ನಡೀತು ಅನ್ನೋದನ್ನು ಕೂಡ ಬರ್ದಿದ್ದಾನೆ. ಕತ್ತಲೆಯಲ್ಲಿ ಬೇರೆ ಆತ್ಮಗಳ ಜೊತೆ ಇರೋದು, ಅದು ಮೌನವಾಗಿ, ಶೀತದ ಅನುಭವದಿಂದ ಹುಚ್ಚನ ತರ ಅಂತರ ಪಿಶಾಚಿಯಾಗಿ ಮುಕ್ತಿ ಇಲ್ಲದೆ ಒದ್ದಾಡ್ತಿದ್ದೀನಿ ಅಂತ ಬರ್ದಿದೆ ಅಂತ ಹೇಳ್ತಾನೆ. ಈ ಕಡೆ ಅಂಡರ್ ಗ್ರೌಂಡ್ ಗೆ ಕರ್ಕೊಂಡು ಹೋದ ಡೋರಿಸ್ ಮೈಕಿಗೆ, ಇಲ್ಲಿನ ಗೋಡೆಯಲ್ಲಿ ನಾನೊಂದು ರಂಧ್ರ ನೋಡಿದೆ. ಆ ರಂಧ್ರದ ಒಳಗಡೆ ತುಂಬಾ ಧೂಳು ಹಿಡಿದಿತ್ತು. ನನಗೆ ಇನ್ನೂ ಹಣ ಇದೆ ಅಂತ ಅನಿಸ್ತು. ರಂಧ್ರದಲ್ಲಿ ನನಗೆ ಜ್ಯುವೆಲರ್ಸ್ ಕೂಡ ಸಿಕ್ತು, ಆದ್ರೆ ಅದನ್ನ ಅಲ್ಲೇ ಇಟ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಮೈಕಿ ಆ ರಂಧ್ರದ ಒಳಗಡೆ ಕೈ ಹಾಕಿ ನೋಡೋಣ ಅಂತ ಟ್ರೈ ಮಾಡ್ತಿರ್ತಾನೆ. ಆಗ ಅವನಿಗೆ ಒಂದಷ್ಟು ಪೇಷಂಟ್ಸ್ ಐಡಿ ಸಿಗುತ್ತೆ. ಇನ್ನು ಒಳಗಡೆ ಕೈ ಹಾಕಿ ಏನಾದ್ರು ಸಿಗಬಹುದು, ನನ್ನ ಫ್ಯಾಮಿಲಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಮೈಕಿ ಮತ್ತಷ್ಟು ಒಳಗಡೆ ಕೈ ಹಾಕೋಕೆ ಟ್ರೈ ಮಾಡ್ತಾನೆ. ಅವನು ಕೈ ಹಾಕ್ತಿರುವಾಗ ಡೋರಿಸ್ ರೂಪ ಬದಲಾಗ್ತಿರುತ್ತೆ. ತಕ್ಷಣ ಆ ರಂಧ್ರದಲ್ಲೇ ಒಂದು ಬುರುಡೆ ಬರುತ್ತೆ. ಈಗ ಡೋರಿಸ್ ಮೈಕಿ ಕತ್ತು ತಿರುಗಿಸಿ ಕಿವಿಯಲ್ಲಿ ಪಿಸ್ಗುಡ್ತಾಳೆ. ಆಗ ಝ್ಯಾಂಡರ್, ನೀವು ಹೇಳೋದೆಲ್ಲ ನಿಜ ಆಗಿದ್ರೆ ನಾನು ಆ ದಿನ ನನ್ನ ಗಂಡ ರೋಜರ್ ಮತ್ತೆ ನನ್ನ ನಡುವೆ ನಡೆದಿರುವ ವಿಷಯದ ಬಗ್ಗೆ ಕೇಳಿದಾಗ ಅವಳು ಕರೆಕ್ಟ್ ಆಗಿ ಉತ್ತರ ಕೊಟ್ಲು. ಅದು ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಅದಕ್ಕೆ ಲೀನಾ, ನೀವು ಕೇಳಿರೋದು ಈ ಮನೆ ಒಳಗಡೆ ನಡೆದಿರೋ ವಿಷಯದ ಬಗ್ಗೆ. ಆ ಪ್ರೇತಗಳು ಮನೆಯಲ್ಲಿ ನಮಗಿಂತ ಮುಂಚೆಯಿಂದನೂ ಇದ್ದಾರೆ. ಹಾಗಾಗಿ ಇಲ್ಲಿ ಏನೆಲ್ಲ ನಡೀತಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಈಗಲೂ ಕೂಡ ಆ ಆತ್ಮಗಳು ನಮ್ಮನ್ನ ನೋಡ್ತಾ ಇರ್ತವೆ ಅಂತ ಹೇಳ್ತಾಳೆ. ಆಗ ಝ್ಯಾಂಡರ್, ಹಾಗಿದ್ರೆ ತಕ್ಷಣ ಈಗಲೇ ಡೋರಿಸ್ ನ ಈ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತಾಳೆ. ಫಾದರ್, ಪ್ರಾಬ್ಲಮ್ ಇರೋದು ಮನೆಯಿಂದ ಅಲ್ಲ, ಬೇರೆ ಏನೋ ಇದೆ. ನಾನು ಇದರ ಬಗ್ಗೆ ಗೊತ್ತಿರುವ ಪಾದ್ರಿಗಳನ್ನ ಕರೆದಿದ್ದೀನಿ. ಅವರು ಬಂದು ಪರಿಶೀಲನೆ ಮಾಡ್ಲಿ. ಅವರು ಪ್ರೇತಗಳ ಉಚ್ಚಾಟನೆ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿದಾಗ ಲೀನಾ, ಇದಕ್ಕೂ ಮೇಲೆ ಏನು ಹೇಳ್ಬೇಡಿ ಫಾದರ್, ಅವರು ನಮ್ಮನ್ನ ನೋಡ್ತಾನೆ ಇರ್ತಾರೆ ಅಂತ ಹೇಳ್ತಾಳೆ. ಈಗ 3 ಜನ ಕೆಳಗಡೆ ಬರ್ತಾರೆ. ಡೋರಿಸ್ ಇಲ್ಲೇ ಇರೋದನ್ನ ನೋಡಿ ಡೋರಿಸ್ ಅಂತ ಕೂಗ್ತಾ ಹುಡುಕ್ತಿರ್ತಾರೆ. ಮೇಲ್ಗಡೆಯಿಂದ ಏನೋ ಸೌಂಡ್ ಬರ್ತಾ ಇರುತ್ತೆ. 3 ಜನ ನೋಡ್ತಾ ಇರ್ತಾರೆ. ಈಗ ಸಡನ್ ಆಗಿ ಮೇಲಿಂದ ಮೈಕಿ ಹೆಣ ಬರುತ್ತೆ. ಮೂವರಿಗೂ ತುಂಬಾ ಭಯ ಆಗುತ್ತೆ. ಲೀನಾ ಅಂತೂ ತನ್ನ ಬಾಯ್ ಫ್ರೆಂಡ್ ನ ಬಾಡಿ ನೋಡಿ ಕುಸಿದು ಬಿಡ್ತಾಳೆ. ಅದನ್ನ ನೋಡೋಕಾಗದೆ ಭಯದಲ್ಲಿ ನಡುತ್ತಾ ಅಳುತ್ತಿರ್ತಾಳೆ. ಆಗ ಅವರಮ್ಮ, ಅಳುಬೇಡ, ಹೆದರಬೇಡ, ನಾವು ಮೊದಲು ನಿನ್ನ ತಂಗಿಯನ್ನ ಹುಡುಕ್ಬೇಕು ಅಂತ ಸ್ವಲ್ಪ ಸಮಾಧಾನ ಮಾಡ್ತಾಳೆ. ಈಗ ಬೇಸ್ಮೆಂಟ್ ಇಂದ ಸೌಂಡ್ ಬರ್ತಾ ಇರುತ್ತೆ. ಮೊದಲು ಔಸಾ ಬೋರ್ಡ್ ನ ಬೆಂಕಿಯಲ್ಲಿ ಹಾಕ್ಬಿಡ್ಬೇಕು ಅಂತ ಅದನ್ನ ತಗೊಂಡು ಈಗ 3 ಜನ ಬೇಸ್ಮೆಂಟ್ ಡೋರ್ ತೆಗೆದು ಇಳಿದು ಹೋಗ್ತಾ ಇರ್ತಾರೆ. ಒಂದು ಹ್ಯಾಪಿ ಬರ್ತ್ಡೇ ಸಾಂಗ್ ಕೇಳಿಸ್ತಾ ಇರುತ್ತೆ. ಡೋರಿಸ್ ಅಂತ ಕೂಗ್ತಾ ಹೋಗ್ತಿರ್ತಾರೆ. ಆ ರಂಧ್ರದ ಹತ್ರ ಬಂದು ಕಡ್ಡಿಗೀರಿ ಒಳಗಡೆ ಹಾಕಿ ನೋಡಿ ಆ ಪ್ರೇತಾತ್ಮಗಳು ಇಲ್ಲೇ ಇರೋದು ಅಂತ ಹೇಳ್ತಾನೆ. ಈಗ ಔಸಾ ಬೋರ್ಡ್ ಅನ್ನ ಬೆಂಕಿಗೆ ಹಾಕ್ತಾರೆ. ಈಗ ಒಂದು ಮೂಲೆಯಲ್ಲಿರೋ ಕಿಟಕಿಯಲ್ಲಿ, ಅಮ್ಮ ನಾನು ಇಲ್ಲಿದ್ದೀನಿ ಕಾಪಾಡು ಅಂತ ಡೋರಿಸ್ ಧ್ವನಿ ಬರುತ್ತೆ. ಆಗ ಫಾದರ್, ನೀವು ನಿಮ್ಮ ಮಗಳ ಜೊತೆಯಲ್ಲಿರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅದರ ಡೋರ್ ತೆಗೆದು ಒಳಗಡೆ ನುಗ್ತಾನೆ. ಒಳಗಡೆ ನುಸುಳಿ ಬಂದ್ರೆ ಅಲ್ಲೊಂದು ರೂಮ್ ಇದೆ. ಹ್ಯಾಪಿ ಬರ್ತ್ಡೇ ಸೌಂಡ್ ಬರ್ತಿರೋದು ಇಲ್ಲಿಂದಾನೆ. ಫಾದರ್ ನೋಡ್ತಿರುವಾಗ ಆ ಮ್ಯೂಸಿಕ್ ತಾನಾಗೆ ನಿರುತ್ತೆ. ಈಗ ಫಾದರ್ ಅಲ್ಲಿ ನೋಡಿದ್ರೆ ಡಾಕ್ಟರ್ ಯೂಸ್ ಮಾಡ್ತಿದ್ದ ಚಾಕುಗಳು, ಕತ್ತರಿಗಳು, ಒಟ್ಟಾರೆ ಹಾಸ್ಪಿಟಲ್ ನಲ್ಲಿ ಯೂಸ್ ಮಾಡುವಂತ ಎಕ್ವಿಪ್ಮೆಂಟ್ಸ್ ಇದಾವೆ. ಅವುಗಳನ್ನು ನೋಡ್ತಿರ್ಬೇಕಾದ್ರೆ ಹಿಂದೆಯಿಂದ ನಮ್ಮನ್ನೆಲ್ಲ ಸಾಯಿಸಿದ್ದು ಇದೇ ಜಾಗದಲ್ಲಿ ಅಂತ ಶಬ್ದ ಬರುತ್ತೆ. ತಿರುಗಿ ನೋಡಿದ್ರೆ ಡೋರಿಸ್. ಅವಳನ್ನ ನೋಡಿ ಫಾದರ್ ಪ್ರೇಯರ್ಸ್ ಹೇಳ್ತಿದ್ರೆ ಅವನ ಸಮವಾಗಿ ಇವಳು ಕೂಡ ಹೇಳ್ತಿದ್ದಾಳೆ. ನೀನು ಡೋರಿಸ್ ಅಲ್ಲ ಅಲ್ವಾ ಅಂದ್ರೆ ತಲೆ ಅಲ್ಲಾಡಿಸ್ತಾಳೆ. ಆಗ ಫಾದರ್ ನಯವಾಗಿ, ನಿನಗೆ ಈ ರೀತಿ ಆಗ್ಬಾರ್ದಾಗಿತ್ತು, ನಾನ್ ನಿನಗೆ ಸಹಾಯ ಮಾಡಬಲ್ಲೆ, ನನ್ ಜೊತೆ ಬಾ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವಳು ಸಡನ್ ಆಗಿ ಮುಂದೆ ಬಂದ್ಬಿಡ್ತಾಳೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಈಗ ಫಾದರ್ ಆ ವಿಂಡೋ ಇಂದ ತೆವಳ್ಕೊಂಡು ಆಚೆ ಬರ್ತಾನೆ. ಝ್ಯಾಂಡರ್ ಮತ್ತೆ ಲೀನಾ ಹೆದರ್ಕೊಂಡು ಡೋರಿಸ್ ಎಲ್ಲಿ ಅಂತ ಕೇಳ್ತಾರೆ. ಆಗ ಫಾದರ್, ಡೋರಿಸ್ ಈ ಗೋಡೆಗಳಲ್ಲಿ ಲೀನಾ ಆಗ್ಬಿಟ್ಲು ಅಂತ ಹೇಳ್ತಾ ಅವನ ಕಣ್ಣುಗಳು ಹೀಗಾಗಿವೆ. ಈಗ ಡೋರಿಸ್ ನನಗೆ ಭೀಕರವಾದ ಸತ್ಯಗಳನ್ನ ಹೇಳಿದ್ಲು ಅಂತ ಹೇಳ್ತಿರ್ತಾನೆ. ಇವರಿಬ್ರು ಹೆದರ್ಕೊಂಡು ಓಡ್ತಿರ್ತಾರೆ. ಲೀನಾ ಹೇಗೋ ಆಚೆ ಬಂದ್ಬಿಡ್ತಾಳೆ. ಆದ್ರೆ ಝ್ಯಾಂಡರ್ ನ ಹಿಡ್ಕೊಂಡ್ ಬಿಡ್ತಾನೆ. ಅವಳ ಕೈ ಹಿಡಿದು ಮಚ್ಚೆತ್ತಾನೆ. ಝ್ಯಾಂಡರ್ ಕಣ್ಣಲ್ಲಿ ನೀರು ನೋಡಿ ಯಾಕೋ ಕೂಲ್ ಆಗ್ಬಿಡ್ತಾನೆ. ಝ್ಯಾಂಡರ್ ಹಾಗೆ ನೋಡ್ತಿದ್ದಾಳೆ. ಈಗ ಅವನ ಪಕ್ಕದಲ್ಲೇ ಇದ್ದ ಡೋರ್ ತೆಗೆದು ಸ್ಟೋರ್ ರೂಮ್ ಒಳಗಡೆ ಬಂದ್ಬಿಡ್ತಾನೆ. ಮೇಲೆ ನೋಡಿದ್ರೆ ಡೋರಿಸ್ ಮೌಲ್ಡ್ ಗೆ ಕಚ್ಕೊಂಡಿದ್ದಾಳೆ. ಅವಳು ಕಿರ್ಚೋ ಸೌಂಡ್ ಗೆ ಹಾರ್ಕೊಂಡು ಹೋಗಿ ಹಿಂದೆ ಬೀಳ್ತಾನೆ. ಝ್ಯಾಂಡರ್ ಮೊದಲು ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಬರ್ತಾಳೆ. ಹಿಂದೆಯಿಂದ ಮತ್ತೆ ಸೌಂಡ್ ಬರುತ್ತೆ. ತಿರುಗಿ ನೋಡಿದ್ರೆ ಡೈನಿಂಗ್ ಟೇಬಲ್ ಮೇಲೆ ಮತ್ತೆ ಔಸಾ ಬೋರ್ಡ್ ಇದೆ. ನೋಡ್ತಾ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗಲೇ ಝ್ಯಾಂಡರ್ ನ ಹಿಂದಕ್ಕೆ ಎಳ್ಕೊಂಡ್ ಬಿಡುತ್ತೆ. ಅವಳ ಹತ್ರ ಓಡಿ ಹೋಗ್ತಿದ್ರೆ ಲೀನಾನ ಸಡನ್ ಆಗಿ ಮೈಕಿ ಬಾಡಿ ಬಂದು ಎತ್ಕೊಂಡು ಹೋಗಿ ಮೇಲ್ಗಡೆ ಬಿಸಾಕುತ್ತೆ. ಲೀನಾ ಕೆಳಗಡೆ ನೋಡಿದ್ರೆ ಮೆಟ್ಟಲು ಕೆಳಗಡೆ ಡೋರಿಸ್ ನಿಂತಿದ್ದಾಳೆ. ಮೈಕಿ ಹೆಣ ಬೇರೆ ನೇತಾಡ್ತಿದೆ. ಈಗ ಡೋರಿಸ್ ಗೋಡೆಗೆ ಕಚ್ಕೊಂಡು ಲೀನಾ ಹತ್ರ ಬರ್ತಿರ್ತಾಳೆ. ಅಲ್ಲಿಗೆ ಸೀನ್ ಕಟ್ ಆಗಿ ಝ್ಯಾಂಡರ್ ಗೆ ಪ್ರಜ್ಞೆ ಬಂದು ನೋಡಿದ್ರೆ ಲೀನಾನ ತೊಡೆ ಮೇಲೆ ಇಟ್ಕೊಂಡು ಡೋರಿಸ್ ಅವಳ ಕಿವಿಯಲ್ಲಿ ಪಿಸ್ಕುಡ್ತಿದ್ದಾಳೆ. ಆಗ ಝ್ಯಾಂಡರ್, ನಿಲ್ಲಿಸು, ನನ್ನ ಮಗಳನ್ನ ಬಿಟ್ಬಿಡು ಅಂತಾಳೆ. ಆಗ ಡೋರಿಸ್ ಪಿಸ್ಕುಡುದನ್ನ ನಿಲ್ಲಿಸ್ತಾಳೆ. ಝ್ಯಾಂಡರ್, ದಯವಿಟ್ಟು ನನ್ನ ಮಾತನ್ನ ಕೇಳು, ನೀನು ಬೇಕಂದ್ರೆ ನನ್ನ ಶರೀರವನ್ನ ತಗೋ ಅಂತಾಳೆ. ಆಗ ನನಗೆ ಇದೇ ಶರೀರ ಬೇಕು ಅಂತಾಳೆ. ಅಷ್ಟಕ್ಕೂ ನಿನಗೆ ಏನ್ ಬೇಕು ಅಂತ ಕೇಳಿದ್ರೆ ನನಗೆ ಧ್ವನಿ ಬೇಕು ಅಂತಾಳೆ. ಆಗ ಝ್ಯಾಂಡರ್, ಹಾಗಿದ್ರೆ ನನ್ನನ್ನೇ ಅರ್ಪಿಸ್ಕೋ, ಅವಳನ್ನ ಬಿಟ್ಬಿಡು ಅಂತಾಳೆ. ಆಗ ಮೈಕಿ ಹೆಣ ಬೀಳಿಸಿ ಝ್ಯಾಂಡರ್ ಹಿಂದೆ ನಿಂತ್ಕೊಂಡು ನಿಮ್ಮೆಲ್ಲರ ಶರೀರವನ್ನು ತಗೋತೀನಿ ಅಂತ ಹೇಳಿ ಇಳ್ಕೊಂಡು ಹೋಗ್ತಾಳೆ. ಫಾದರ್ ಸತ್ತು ಬಿದ್ದಿದ್ದಾನೆ. ಮೆಟ್ಟಿಲಿನ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿರುವ ಲೀನಾನ ಯಾರೋ ಎತ್ಕೊಂಡು ಬಂದು ರೂಮ್ ನಲ್ಲಿ ಬೆಡ್ ಮೇಲೆ ಮಲಗಿಸ್ತಾರೆ. ಅವಳು ಕಣ್ಣು ಬಿಟ್ಟು ನೋಡಿದ್ರೆ ಅದು ಅವರಪ್ಪ. ತಕ್ಷಣ ಡ್ಯಾಡ್ ಅಂತ ಎದ್ದು ಕೂತ್ಕೋತಾಳೆ. ಈಗ ಈ ಹಿಂದೆ ತನ್ನ ತಂಗಿ ಜೊತೆ ಗೊಂಬೆಗೆ ಯಾಕೆ ಬಾಯಿನ ಹೊಲ್ದಿದ್ದೀಯ ಅಂತ ಜಗಳ ಆಡ್ತಿದ್ದ ಘಟನೆ ತನ್ನ ಕಣ್ಣು ಮುಂದೆ ಬಂದ ಹಾಗಾಗತ್ತೆ. ಆ ದಿನ ಡೋರಿಸ್ ಗೊಂಬೆ ಪಿಸ್ಕಿಡುವುದನ್ನ ನಿಲ್ಸೋದಕ್ಕೆ ಅಪ್ಪ ಈ ರೀತಿ ಮಾಡಿದ್ರು ಅಂತ ಹೇಳಿದಾಗ ಲೀನಾ ನಂಬಿರ್ಲಿಲ್ಲ. ಈಗ ಡೋರಿಸ್ ಹೇಳಿದ್ದು ಅಷ್ಟು ನಿಜ ಅಂತ ಅರ್ಥ ಆಗುತ್ತೆ. ಡೋರಿಸ್ ಮೈ ಮೇಲೆ ಬಂದಿರುವ ಆ ಡೆವಿಲ್ಸ್ ಡಾಕ್ಟರ್ ಆತ್ಮ ಅವರ ಅಮ್ಮನನ್ನ ಈ ಪೇಷಂಟ್ಸ್ ಗಳನ್ನ ಕೊಲೆ ಮಾಡ್ತಿದ್ದ ಜಾಗ
ಜಾಗದಲ್ಲಿ ಕಟ್ಟಿ ಹಾಕಿ ಮಚ್ಚು ತಗೊಂಡು ಕೊಲ್ಲೋಕೆ ರೆಡಿ ಆಗ್ತಿದ್ದಾಳೆ. ಆಗ ಝಾಂಡರ್, ನಾನು ನಿಮ್ಮ ಡ್ಯಾಡಿ ಜೊತೆ ಮಾತಾಡಬೇಕು, ದಯವಿಟ್ಟು ಅವಕಾಶ ಮಾಡ್ಕೊಡು ಅಂದಾಗ, ನಿನ್ನ ಗಂಡ ಕಗ್ಗತ್ಲಲ್ಲಿ ಇದ್ದಾನೆ, ಶೀತದ ವಾತಾವರಣದಲ್ಲಿದ್ದಾನೆ, ಈಗಂತೂ ನಿನ್ನನ್ನ ಕೊಲ್ಲೋದನ್ನ ನೋಡಿ ಅವನ ಆತ್ಮ ಚೀರಾಡುತ್ತೆ, ಕಿರ್ಚಾಡುತ್ತೆ ಅಂತ ಹೇಳ್ತಿರ್ತಾಳೆ. ತಕ್ಷಣ ಹಿಂದೆಯಿಂದ ಲೀನಾ ಬಂದು ಅವಳ ತಲೆ ಮೇಲೆ ಹೊಡೆದು ಬೀಳಿಸಿ ಅವಳ ಬಾಯಿನ ಹೊಲಿಯೋದಕ್ಕೆ ಕೊಂಡಿ ಎತ್ಕೋತಾಳೆ. ಆಗ ಡೋರಿಸ್ ಜೋರಾಗಿ ಕಿರ್ಚಿ ಬಿಡ್ತಾಳೆ. ಆ ಶಬ್ದದ ಅಲೆಗಳಿಗೆ ಲೀನಾ ಬಿದ್ದು ಹೋಗ್ತಾಳೆ. ಡೋರಿಸ್ ಕಿರ್ಚೋದನ್ನ ನಿಲ್ಲಿಸ್ತಾನೆ ಇಲ್ಲ. ತಕ್ಷಣ ಎದ್ದು ಹೋಗಿ ಲೀನಾ ಅವಳ ಬಾಯಿನ ಕೊಂಡಿಯಿಂದ ಲಾಕ್ ಮಾಡೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವಳ ಬಾಯಿ ಒಳಗಡೆ ಒಂದು ಆತ್ಮ ಕಾಣಿಸುತ್ತೆ. ಮತ್ತೆ ಹಿಂದೆಗಡೆಯಿಂದ ಲೀನಾನ ಭೂತಗಳು ಆಕ್ರಮಣ ಮಾಡಿ ಎಸಿತಾವೆ. ಈಗ ಡೋರಿಸ್ಗೆ ಎಚ್ಚರವಾದ್ರೆ ಅವಳಿಗೆ ಅವರ ಅಪ್ಪನ ಆತ್ಮ ಕಾಣಿಸುತ್ತೆ. ಯಾಕಂದ್ರೆ ಲೀನಾ ಡೋರಿಸ್ ತಲೆ ಮೇಲೆ ಹೊಡೆದಾಗ್ಲೇ ಅವಳ ಪ್ರಾಣ ಹೊರಟು ಹೋಗಿದೆ. ಝಾಂಡರ್ಗೆ ಹಾಕಿರೋ ಲಾಕಿಂದ ಕೈ ಬಿಡಿಸ್ಕೊಂಡು ಡೋರಿಸ್ ಶವದ ಹತ್ರ ಬರ್ತಾಳೆ. ಮಗಳು ಸತ್ತು ಹೋದ್ಲಲ್ಲ ಅನ್ನೋ ದುಃಖದಿಂದ ತಬ್ಕೊಂಡು ಅಳ್ತಿರ್ತಾಳೆ. ಆಗ ಲೀನಾ ನಿಧಾನವಾಗಿ ಎದ್ದು ಬಂದು ಅವರ ಅಮ್ಮನ ಪಕ್ಕ ಕೂತ್ಕೊಂಡು ಸಡನ್ ಆಗಿ ಅವಳಿಗೆ ಚಾಕು ಚುಚ್ಚಿಬಿಡ್ತಾಳೆ. ಚಾಕು ಚುಚ್ಚಿದ ಮರುಕ್ಷಣವೇ ಅವಳ ದೇಹದಿಂದ ಆತ್ಮ ಹೋಗ್ಬಿಡುತ್ತೆ. ತಕ್ಷಣ, ಅಮ್ಮ ಸಾರಿ, ಏನಾಯ್ತು, ನನಗಂತೂ ಏನು ಅರ್ಥ ಆಗ್ತಿಲ್ಲ ಅಂತ ಅಳ್ತಿರ್ತಾಳೆ. ಆಗ ಝಾಂಡರ್, ನನಗ್ ಗೊತ್ತು ಮಗಳೇ, ಅದು ನೀನಲ್ಲ ಅಂತ, ಐ ಲವ್ ಯು, ಡೋರಿಸ್ ಮತ್ತು ನಿಮ್ಮಪ್ಪ ನನಗೋಸ್ಕರ ಕಾಯ್ತಿದ್ದಾರೆ, ನಾನು ಹೋಗ್ತೀನಿ ಅಂತ ಹೇಳಿ ಕೊನೆಯುಸಿರೆಳಿತಾಳೆ. ಲೀನಾ ಅಂತೂ ತನ್ನ ಇಡೀ ಕುಟುಂಬನ ಕಳ್ಕೊಂಡು ತುಂಬಾ ಅಳ್ತಾಳೆ. ಈಗ ಅವಳು ಒಂಟಿ. ಲೀನಾಗೆ ಯಾರು ಇಲ್ಲ. ತಾಯಿನ ಕೊಂದ ನಂತರ ಮೆಂಟಲ್ ಟ್ರಾಮಾಗೆ ಒಳಗಾಗಿ ಖಿನ್ನತೆಗೆ ಜಾರಿ ಮೆಂಟಲ್ ಹಾಸ್ಪಿಟಲ್ ಸೇರ್ತಾಳೆ. 2 ತಿಂಗಳ ನಂತರ ಡಾಕ್ಟರ್ ಅವತ್ತಿನ ದಿನ ಏನ್ ನಡೀತು ಅಂತ ಕೇಳಿದ್ರೆ ಆಗಲೂ ಕೂಡ ಅವಳು ಯಾವುದನ್ನು ಸರಿಯಾಗಿ ಹೇಳೋದಿಲ್ಲ. ಆದ್ರೆ ಡಾಕ್ಟರ್, ನೀನೀಗ ಒಂಟಿಯಾಗಿದ್ದೀಯಾ ಅಂದಾಗ ನಾನು ಒಂಟಿಯಲ್ಲ ಅಂತ ಹೇಳಿ ಹೊರಡ್ತಾಳೆ. ಅವಳು ವಾರ್ಡ್ಗೆ ಹೋಗಿ ಫ್ಲೋರ್ ಮ್ಯಾಟ್ ತೆಗೆದು ಕೈನ ಕಚ್ಚಿ ರಕ್ತ ಬರ್ಸಿ ಅದೇ ರಕ್ತದಲ್ಲಿ ಔಸಾ ಬೋರ್ಡ್ ಬಿಡಿಸಿ ಕನ್ನಡಕದ ಒಂದು ಗ್ಲಾಸ್ ನ ಕೈಲಿ ಇಟ್ಕೊಂಡು, ಡೋರಿಸ್ ನೀನಿಲ್ಲಿ ಇದೀಯಾ ಅಂತ ಕೇಳ್ತಾಳೆ. ಕೈ ಯಾವ ಕಡೆನೂ ಮೂವ್ ಆಗೋದಿಲ್ಲ. ಆದ್ರೆ ಡಾಕ್ಟರ್ ರೌಂಡ್ಸ್ ಗೆ ಬರೋ ಸಮಯದಲ್ಲಿ ಲೀನಾ ಮುಖದಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ. ಯಾಕಂದ್ರೆ ಡೋರಿಸ್ ಆತ್ಮನ ಲೀನಾ ಆವಾಹನೆ ಮಾಡಿದ್ದಾಳೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ.